ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು, ನಮ್ಮ ಧರ್ಮದ ಗುರುಗಳನ್ನು, ನಮ್ಮ ಪ್ರೀತಿಯ ಗುರುಗಳನ್ನು, ಭಗವಾನ್ ಸದ್ಗುರು ಶಿರಡಿ ಸಾಯಿಬಾಬಾರವರನ್ನು, ದತ್ತಾತ್ರೇಯರನ್ನು, ಅವಧೂತರನ್ನು ಎಲ್ಲರನ್ನೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಸಿದಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಈಗಾಗಲೇ ಸಾಕಷ್ಟು ಜನರ ಮನಸ್ಸಿನಲ್ಲಿ ಮನೆಯನ್ನು ಗೆದ್ದಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಆ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಎಂಬತಕ್ಕಂಥದ್ದೇನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇರತಕ್ಕಂಥದ್ದಿದೆ. ಪ್ರತಿಯೊಬ್ಬರಿಗೂ ಕೂಡ ನೆಗೆಟಿವಿಟಿಯನ್ನು ದೂರ ಮಾಡ್ತಾ ಇರತಕ್ಕಂಥದ್ದಿದೆ. ಒಂದು ರೀತಿ ನಾನಿದ್ದೇನೆ ಎಂಬತಕ್ಕಂಥ ಒಂದು ಧೈರ್ಯವನ್ನು ತಮ್ಮ ಹೃದಯ ಸಿಂಹಾಸನದಲ್ಲೇ ಆಳ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗ್ತಾ ಇದೆ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಇವತ್ತಿನ ದಿವಸ ಎಲ್ಲೋ ಒಂದು ಸರವಾಗಿಲ್ಲ, ಅದೊಂದು ರಕ್ಷಾ ಕವಚವಾಗಿದೆ ಎಂಬತಕ್ಕಂಥ ಒಂದು ಮಾತನ್ನು ಬಹಳ ಹೆಮ್ಮೆಯಿಂದಲೇ ಹೇಳ್ಬೋದು. ಯಾಕೆಂತಂದರೆ ಅಂತಹದ್ದೊಂದು ದೈವಿಕ ಅನುಭವ ಅಂತಲೇ ಹೇಳ್ಬೋದು. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರ ಜೊತೆಗೆ ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸದಾವಕಾಶ ಏನಪ್ಪ ಅಂತಂದರೆ ಪುಣ್ಯಕ್ಷೇತ್ರದ ದರ್ಶನ ಅಂತಲೇ ಹೇಳ್ಬೋದು. ಅದರಲ್ಲೂ ಅಂತಾರಾಷ್ಟ್ರೀಯ ದುಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ್ ಟೆಂಪಲ್ ಅನ್ನು ಕೂಡ ತಾವು ದರ್ಶನವನ್ನು ಮಾಡಬಹುದು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅನ್ನು ಧರಿಸೋದ್ರಿಂದ. ಹಾಗಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅನ್ನು ಧರಿಸ್ತಕ್ಕಂಥದ್ದು, ಅದನ್ನು ತಮ್ಮ ಕರುಳಲ್ಲಿ ಧರಿಸಿರ್ತಕ್ಕಂಥದ್ದು ಒಂದು ಫೋಟೋ, ಜೊತೆಗೆ ಅದನ್ನು ಖರೀದಿಯನ್ನು ಮಾಡಬೇಕಾದ್ರೆ ತಮಗೆ ಕೊಡ್ತಕ್ಕಂಥ ಒಂದು ಬಿಲ್, ಇದೆರಡನ್ನೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಫೋಟೋವನ್ನು ಕಳಿಸ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಈ ಒಂದು ಲಕ್ಕಿ ಡಿಪ್ ಎಂಬತಕ್ಕಂಥ ಒಂದು ಆಫರ್ಗೆ ತಾವು ಕೂಡ ಭಾಗಿಯಾಗ್ತೀರಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಲಕ್ಕಿ ಡಿಪ್ಪನ್ನು ತೆಗಿತಕ್ಕಂಥದ್ದು ಇರುತ್ತೆ. ಗೆದ್ದಿರ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ 5 ಜನಕ್ಕೆ ಗೆದ್ದಿರ್ತಕ್ಕಂಥವ್ರಿಗೆ ಬಹುಮಾನಗಳನ್ನು ನೀಡ್ತಾ ಇರ್ತಕ್ಕಂಥದ್ದೇ. ಮೊದಲನೇ ಒಂದು ಬಹುಮಾನ ಬಹಳ ವಿಶೇಷವಾಗಿ ದುಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ್ ಟೆಂಪಲ್ ದರ್ಶನ, ಅಲ್ಲಿ ಭಗವಂತನ ದರ್ಶನವನ್ನು ಪಡ್ಕೊಂಡು ದುಬೈ ಸಿಟಿ ಟೂರ್ ಕೂಡ ಇರುತ್ತೆ, ಅದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನು 4 ಬಹುಮಾನಗಳು ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರದ ದರ್ಶನ ಅಂತಲೇ ಹೇಳ್ಬೋದು. ಹಾಗಾಗಿ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಬಹಳ ವಿಶೇಷವಾಗಿ ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಹಾಗೂ ಭೀಮಾ ಜ್ಯುವೆಲ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಈಗ ತಾನೇ ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಏನಪ್ಪ, ಮಹಾ ಕುಂಭಮೇಳ 144 ವರ್ಷಕ್ಕೆ ಒಂದಾವರ್ತಿ ಆಗಮಿಸ್ತಕ್ಕಂಥ ಕುಂಭಮೇಳದ ಆ ಒಂದು ಶುಭ ಮುಹೂರ್ತ, ಮೌನಿ ಅಮಾವಾಸ್ಯೆಯ ದಿನದಂದು ನಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ತಂಡ, ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪದ ಜೊತೆಗೆ ಮಹಾ ಕುಂಭಮೇಳ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ನೆರವೇರಿರ್ತಕ್ಕಂಥ ತೀರ್ಥ ಸ್ನಾನವನ್ನು ಮಾಡಿರ್ತಕ್ಕಂಥದ್ದಿತ್ತು.
ಹಾಗಾಗಿ ಆ ತೀರ್ಥ ಸ್ನಾನದ ಬಹಳ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ಒಂದಿಷ್ಟು ಮಾತ್ರ ದರ್ಶನವನ್ನು ಮಾಡ್ತಕ್ಕಂಥವ್ರು ಇದ್ರಿ. ಒಂದು ಪ್ರೋಮೋವನ್ನು ನೋಡ್ಕೊಂಡು ಬಂದ್ರಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅಂತಂದರೆ ಇದೇ ಮುಂಬರ್ತಕ್ಕಂಥ ಶನಿವಾರ ಅದರ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಕ್ಕಂಥವ್ರು ಇದ್ದೀರಿ. ಕುಂಭಮೇಳದ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಸ್ನಾನದ ದೃಶ್ಯವನ್ನು ತಾವೆಲ್ಲರೂ ಕೂಡ ಗಮನಿಸ್ತಕ್ಕಂಥವ್ರು ಇದ್ದೀರಿ. ಮಹಾ ಕುಂಭಮೇಳ ಜಗಜ್ಜಾಹಿರಾತ್ ಆಗೋಗಿದೆ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯವಲ್ಲದಿರ, ಭಾರತ ದೇಶವಲ್ಲದಿರ, ವಿದೇಶದ ಎಲ್ಲೆಡೆನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಕ್ಕಂಥದ್ದಿದೆ. ಎಲ್ಲರ ಮನಸ್ಸನ್ನು ಸೆಳೆದಿರ್ತಕ್ಕಂಥದ್ದಿದೆ. ಎಷ್ಟೇ ಆದ್ರೂ ಕೂಡ ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿಂದುತ್ವದಲ್ಲಿರ್ತಕ್ಕಂಥ ಈ ಒಂದು ಸಿಹಿ ಇದೆಯಲ್ಲ, ಈ ಸಿಹಿಗೆ ಬೇರೊಂದು ಪದಾರ್ಥ ಅದಕ್ಕೆ ಸರಿಸಾಟಿನೇ ಇಲ್ವೇನೋ. ಯಾಕೆ ಅಂತಂದರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಸಿಹಿಯನ್ನು ಪ್ರತಿಯೊಬ್ಬರು ಕೂಡ ಅನುಭವಿಸ್ತಕ್ಕಂಥದ್ದಿದೆ. ಹಾಗಾಗಿ ಜೊತೆಗೆ ಟಿ ನರಸೀಪುರದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಪೂಜಾನುಷ್ಠಾನ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಶನಿವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ಕುಂಭಮೇಳದ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಯಾತ್ರೆ ಆಗಿರ್ಬೋದು. ಈ ಯಾತ್ರಾ ಸಮಯದಲ್ಲಿ ನಾವು ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಆಗಿರ್ಬೋದು, ಆ ಪಟ್ಟಿರ್ತಕ್ಕಂಥ ಅಷ್ಟೂ ಕಷ್ಟದಲ್ಲೂ ಕೂಡ ಆ ಒಂದು ಭಾವೈಕ್ಯತೆ ಇದೆಯಲ್ಲ, ಅದರಲ್ಲೂ ಆ ಒಂದು ಪೂಜಾನುಷ್ಠಾನದ ಆ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯ ಇದೆಯಲ್ಲ, ಇದೆಲ್ಲದಕ್ಕೂ ಕೂಡ ನಾವು ನಿಜಕ್ಕೂ ಹೇಳಿದ್ರೆ, ಪದಗಳಲ್ಲಿ ಹೇಳಿದ್ರೆ ಅದನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಅನುಭವಿಸಿ ನೋಡಿದಾಗ ಮಾತ್ರ ಅದರ ರುಚಿ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ಭಾನುವಾರದ ಕಾರ್ಯಕ್ರಮನೂ ಕೂಡ ಅಷ್ಟೇ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇರತಕ್ಕಂಥದ್ದಿದೆ. ಸಂಕಷ್ಟಹರ ಚತುರ್ಥಿ ಇದೆ. ಗಣಪನ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ, ಅದರ ಜೊತೆಗೆ ಮಾತನಾಡ್ತಕ್ಕಂಥ ವನಸರಿ ನೀಡ್ತಕ್ಕಂಥ ಮಾರ್ಗದರ್ಶನದ ಮುಖಾಂತರ ತಿಳಿಸ್ತಾ ಇರ್ತಕ್ಕಂಥ ರಾಶಿಫಲ, ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಶನಿವಾರದ ಕಾರ್ಯಕ್ರಮ, ಭಾನುವಾರದ ಕಾರ್ಯಕ್ರಮ ಇದೆರಡನ್ನೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇದೇ ಬರ್ತಕ್ಕಂಥ 15ನೇ ತಾರೀಕು ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂಡ್ PU ಕಾಲೇಜ್, ಕುವೆಂಪು ನಗರ, ಮಂಚನಹಳ್ಳಿ ರೋಡ್, ಅತ್ತಿಬೆಲೆಗೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದಿತ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಘವೇಂದ್ರಾಯ ನಮಃ. बोलो भगवान श्री सद्गुरु साईनाथ महाराज की जय. जय गुरुदत्त महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು, ಗುರು ಪರಂಪರೆಯನ್ನು ಪ್ರಾರ್ಥನೆ ಮಾಡ್ತಾ, ಗುರುವಿಗೆ ಗುರುವಾಗಿರ್ತಕ್ಕಂಥ, ಅದರಲ್ಲೂ ಅದ್ಭುತವಾದಂತಹ ಈ ಪ್ರಯಾಗರಾಜನ ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮದ ವಿಶೇಷವಾದಂತಹ ಅನುಷ್ಠಾನಗಳನ್ನು ಇದೇ ಶನಿವಾರ ತಾವೆಲ್ಲರೂ ಸಹಿತ ಮನೆಯಲ್ಲಿ ಕೂತು ನೋಡಬಹುದು. ತ್ರಿವೇಣಿ ಸಂಗಮ, ಆ ತ್ರಿವೇಣಿ ಸಂಗಮವನ್ನು ಈಗಷ್ಟೇ ತಾವು ನೋಡ್ಕೊಂಡು ಬಂದಿರೋ ಒಂದು ಅದ್ಭುತವಾದಂತಹ ಪ್ರೋಮೋನ. ಈ ಒಂದು ಪ್ರೋಮೋ, ಇದರಲ್ಲಿರ್ತಕ್ಕಂತಹ ಈ ಸಾಧಕ ಬಾಧಕಗಳು, ನಮ್ಮ ಪ್ರಯಾಣ ಹೇಗಾಯಿತು, ಪ್ರಯಾಣ ಮಧ್ಯದಲ್ಲಿ ಹೇಗೆಲ್ಲ ವ್ಯವಸ್ಥೆಗಳಿತ್ತು, ಹಾಗೆ ನಮ್ಮ ಜವಾಬ್ದಾರಿ, ನಮ್ಮ ಜಾಗ್ರತೆ ಅದು ಬಹಳ ಮುಖ್ಯವಾಗಿತ್ತು. ನಡೆದಂತಹ ದಾರಿ, ಹೋಗುವ ಮಾರ್ಗ, ಜೊತೆಗೆ ಹೇಗೆಲ್ಲ ಎಚ್ಚರಿಕೆ ವಹಿಸಬೇಕು, ಇದೆಲ್ಲದರ ಮಾಹಿತಿ ಈ ಒಂದು ಕಾರ್ಯಕ್ರಮದಲ್ಲಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ತನ್ನ ದೇಹದಲ್ಲಿರ್ತಕ್ಕಂಥ ಒಂದಷ್ಟು ಅಸುರತ್ವ, ರಾಕ್ಷಸತ್ವ ಅಥವಾ ನರನಾಡಿಗಳಲ್ಲಿರ್ತಕ್ಕಂಥ ದೋಷ, ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಆಚರಣೆ ಮಾಡಿದ್ರೆ ಏನು ಸಿಗ್ಬೋದು? ಜನ ಮರಳೋ, ಜಾತ್ರೆ ಮರಳೋ, ಎಲ್ಲರೂ ಅಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ಏನಿರ್ಬೋದಲ್ಲಿ? ಈ ಹಿಂದೆ ಯಾರೂ ತ್ರಿವೇಣಿ ಸಂಗಮವನ್ನು ಸ್ನಾನ ಮಾಡಿಲ್ವಾ? ವೇಣುಮಾಧವನ ಅನುಷ್ಠಾನ ಮಾಡಿಲ್ವಾ?
ಇದೆಲ್ಲವೂ ಸಹಿತ ಬಂದುಬಿಡುತ್ತೆ. ಇರಲಿ, ನಾನು ವಿಚಾರವನ್ನು ಮುಂದುವರಿಸ್ತಾ ಹೊರಟ್ರೆ ಕೊಟ್ಟ ಮಾತಿನಂತೆ ವ್ಯತ್ಯಾಸವಾಗ್ಬೋದೇನೋ, ತಪ್ಪಾಗ್ಬೋದೇನೋ. ಅದಕ್ಕಾಗಿ ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ, ಭಗವಂತನ ಕೃಪಾಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಒಂದು ಮಾತು ಕೊಟ್ಟಿದ್ವಿ, ರಾಶಿಫಲವನ್ನು ಬೇಗ ತೊಗೊಳ್ಬೇಕು, ಅದಕ್ಕಾಗಿ ಪಂಚಾಂಗವನ್ನು ಬೇಗ ಓದಬೇಕು ಅಂತ. ಅದಕ್ಕಾಗಿ ಪ್ರಯಾಗ್ರಾಜಲ್ಲಿರ್ತಕ್ಕಂತಹ ನಡೆದಂತಹ ಅಲ್ಲಿನ ವಿಶೇಷವಾದಂತಹ ವೃತ್ತಾಂತವನ್ನು ನಿಮ್ಮ ಮುಂದೆ ತಂದಿಡುವಂತಹ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತಕ್ಕಂಥದ್ದು ನೋಡಿ, ಗಾಡಿ ಹತ್ತಿದ್ದಾಯಿತು, ಫಸ್ಟ್ ಗೇರ್ಗೆ ಹಾಕೋಕ್ಕೆ ಮುಂದೆ ಪುನಃ ಹಿಂದಕ್ಕೆ ಬಂದುಬಿಟ್ಟಿದ್ದಾಯಿತು. ನಾನೇನಾದ್ರು ಪುನಃ ಅದನ್ನು ಮಾತು ಶುರು ಮಾಡಿದ್ರೆ ರಾಶಿಫಲ ತಡವಾಗುತ್ತೆ ಎಂಬತಕ್ಕಂಥ ಚಿಂತನೆಯಿಂದ ನಾನು ಪುನಃ ಹಿಂದಕ್ಕೆ ಬಂದಾಯಿತು. ಇರಲಿ, ಈ ಎಲ್ಲ ವಿಚಾರವನ್ನು ನಿಮ್ಮ ಮುಂದಿಗೆ ನಾವು ಹಂಚ್ಕೊಳ್ತೀವಿ. ಯಾಕೆಂದರೆ ಈ ಬಾರಿ ಪ್ರಯಾಗ್ರಾಜನ ಅದ್ಭುತವಾದಂತಹ ಆ ತ್ರಿವೇಣಿ ಸಂಗಮ, ಆ ಸಂಗಮ ಸ್ನಾನ ಏತಕ್ಕೋಸ್ಕರ ಮಾಡಬೇಕು, ಅದರ ಫಲಾಫಲಗಳೇನು, ಆ ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂತಹ ಆ ಪವಿತ್ರ ಜಲ, ಅದರಲ್ಲೂ ಮೌನಿ ಅಮಾವಾಸ್ಯೆ, ನಾವು ಹೋಗಿದ್ದು ಮೌನಿ ಅಮಾವಾಸ್ಯೆ. ಆ ಮೌನಿ ಅಮಾವಾಸ್ಯೆ ಎಂದು ಆ ವಿಶೇಷವಾದಂಥ ತೀರ್ಥಜಲ ತಲೆ ಮೇಲೆ ಬಿದ್ದಾಗ ಅಲ್ಲಿಂದ ಆಗುವಂತಹ ಲಾಭ ನಷ್ಟವೇನು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳ್ಕೊಳ್ಬೇಕು. ಜೊತೆಗೆ ತ್ರಿವೇಣಿ ಸಂಗಮದ ಆ ಪವಿತ್ರವಾದಂತಹ ತೀರ್ಥಜಲವನ್ನು ಇದೇ ಬರ್ತಕ್ಕಂತಹ 23ನೇ ತಾರೀಕು 23 ಭಾನುವಾರದ ದಿವಸ ನಮ್ಮ ಆಶ್ರಮದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಸಹಿತ ತ್ರಿವೇಣಿ ಸಂಗಮದ ಸ್ನಾನ, ಜೊತೆಗೆ ಕಪಿಲ ಮತ್ತು ಕಾವೇರಿ 5 ನದಿಗಳ ತೀರ್ಥವನ್ನು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ, ಆ ಅಭಿಷೇಕ ತೀರ್ಥಜಲವನ್ನೇ ಬರ್ತಕ್ಕಂಥ ಭಕ್ತರಿಗೆ ನೀವು ತೀರ್ಥ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ನಾವು ಮಾಡಿದ್ದೇವೆ. ಬನ್ನಿ, ಭಾಗವಹಿಸಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಶಿಋತು ಮಾಘ ಮಾಸ ಕೃಷ್ಣ ಪಕ್ಷ 13/2/2025, ಅದರಲ್ಲೂ ಗುರುವಾರ ಪ್ರತಿ. ಇವತ್ತು ಪ್ರತಿಪತ್ ಮಕಾ ನಕ್ಷತ್ರ, ಬಹಳ ವಿಶೇಷ. ನಿನ್ನೆಯಷ್ಟೇ ಹುಣ್ಣಿಮೆ ಆಯಿತು, ಇವತ್ತು ಮಕಾ ನಕ್ಷತ್ರ. ಮಕಾ ನಕ್ಷತ್ರ ಅಂದರೆ ಸೂರ್ಯದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನಿನ್ನೆ ಹುಣ್ಣಿಮೆ ಆಯಿತು, ನಿನ್ನೆ ಮಾಘ ಶುದ್ಧ ಹುಣ್ಣಿಮೆ. ಸಾಕಷ್ಟು ಕಡೆ ರಥೋತ್ಸವಗಳಾಯಿತು, ರಥೋತ್ಸವ ಆಯಿತು. ವಿಶೇಷವಾಗಿ ತಾಯಿ ವಿಶೇಷವಾಗಿರ್ತಕ್ಕಂತಹ ರೇಣುಕಾ ಯಲ್ಲಮ್ಮಳ ಸಾನ್ನಿಧ್ಯದಲ್ಲಂತೂ ಜನಸಾಗರ ತುಂಬಿ ಹರಿತಾ ಇತ್ತು. ಹೀಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ನಡೆದಂಥ ವಿಶೇಷವಾದಂತಹ ಉತ್ಸವಗಳಂತೂ ಬಹಳ ಅದ್ಧೂರಿತವಾಗಿ ನಡೀತು. ಎಲ್ಲ ಉತ್ಸವಗಳು, ಎಲ್ಲ ದೇವತಾರಾಧನೆ, ಎಲ್ಲೆಲ್ಲಿ ರಥೋತ್ಸವಗಳಾಯಿತೋ, ನಿನ್ನೆ ಎಲ್ಲೆಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿತ್ತೋ, ಅದರಲ್ಲೂ ರಥೋತ್ಸವ ಅಂದರೆ ಗರ್ಭಗುಡಿಯಿಂದ ದೇವರನ್ನು ಹೊರಗಡೆ ಕರ್ಕೊಂಡು ಬಂದು ಆ ಪ್ರಾಕಾರ ಮಂಟಪದಲ್ಲಿ ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ರಥದಲ್ಲಿ, ಆ ರಥದಲ್ಲಿ ಭಗವಂತನ ಕೂಡಿಸಿ, ಭಗವತಿಯನ್ನು ಕೂಡಿಸಿ ಬರ್ತಕ್ಕಂತಹ ಭಕ್ತರೆಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸುವಂಥ ಅದ್ಭುತವಾದಂಥ ಕಾಯಕ. ಹಾಗಾಗಿ ಬ್ರಹ್ಮರಥೋತ್ಸವ, ರಥೋತ್ಸವ ಅಂತ ಹೇಳ್ತಾರೆ. ಅಂತಹ ರಥೋತ್ಸವ ಮಾಘಶುದ್ಧ ಹುಣ್ಣಿಮೆ ಸಾಕಷ್ಟು ಕಡೆ ಇರುತ್ತೆ. ಹಾಗೆ ನೆನೆ ನಾವು ಸಹಿತ ವಿಜಯಪುರದ ಹತ್ರ ಚಿಕ್ಕನಹಳ್ಳಿಯಲ್ಲಿರ್ತಕ್ಕಂಥ ತಾಯಿ ಮುತ್ಯಾಲಮ್ಮ, ಹಾಗೆ ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮತ್ತೊಂದು ಪುಟ್ಟ ಗ್ರಾಮ, ಅಲ್ಲೂ ಸಹಿತ ಲಲಿತಾ ಪರಮೇಶ್ವರಿಯ ಸಾನ್ನಿಧ್ಯ, ಈ ಎರಡೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಬಂದ್ವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ಮಾಘ ಮಾಸದ ಕೃಷ್ಣ ಪಕ್ಷದ ಪ್ರತಿ ಪ್ರಾರಂಭದ ಈ ಶುಭ ದಿನ ತಮ್ಮೆಲ್ಲರಿಗೂ ಯಶಸ್ಸುಂಟಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಫಲಾಫಲಗಳಲ್ಲಿ ಏನೇ ಆದರೂ ಭಗವತ್ ಸಂಕಲ್ಪ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುಗಳ ಅನುಗ್ರಹ ಪಡಿತಕ್ಕಂಥ ಈ ಶುಭ ದಿನ ಮೇಷರಾಶಿಯವರು ತಾವು ಏನನ್ನು ಚಿಂತನೆ ಮಾಡ್ತಿದ್ದೀರೋ, ಯಾವ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದೀರೋ, ಇವತ್ತು ಮೇಷರಾಶಿಯವರಿಗೆ ಅದೃಷ್ಟದ ದಿನವೂ ಸರಿ. ಮಧ್ಯಾಹ್ನ ಸರಿಸುಮಾರು 11:20 4:15 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ಮಕ್ಕಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಲಿ. ಹಾಗೆ ಓದುವಾಗ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ನಂತರ ತಾಯಿ ಶಾರದೆಯನ್ನು ಅನುಗ್ರಹ ಪಡೆದು ತಾಯಿ ಶಾರದೆಯ ಮಹಾಮಂತ್ರದಿಂದ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಪ್ರಾರಂಭಿಸಿ, ಅದಾದ ನಂತರ ನಿಮ್ಮ ಅನುಷ್ಠಾನಗಳು ಮುಂದುವರಿಲಿ.
ಆಗ ವಿದ್ಯಾರ್ಥಿಗಳ ಜೀವನ ಅತ್ಯುತ್ತಮವಾಗುತ್ತೆ. ಇನ್ನು ಹೊಸದಾಗಿ ಉದ್ಯೋಗ ಮಾಡಬೇಕು, ವ್ಯವಹಾರ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈ ಮಾಘ ಮಾಸದಲ್ಲೇ ಶುರು ಮಾಡಬೇಕು ಅನ್ನೋರಿಗೆ ಯಾವ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಏನೂ ನೋಡಬೇಕಾದ್ದಿಲ್ಲ. ಇದು ಅಂತಹ ಅದ್ಭುತವಾದಂಥ ಮುಹೂರ್ತಗಳಿದೆ. ಅಂತಹ ಮುಹೂರ್ತಗಳು ಈ ಮಾಘ ಮಾಸ ಆದ್ದರಿಂದ ಮಾಘ ಮಾಸದಲ್ಲಿ ತಾವು ಮಾಡುವ ಪ್ರತಿಯೊಂದು ಕಾಯಕವೂ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಆದರೆ ಮೌನಕ್ಕೆ ಜಾರಿರ್ತೀರಿ. ಯಾರನ್ನೂ ಮಾತಾಡೋದಿಲ್ಲ, ಯಾವುದೂ ಬೇಡ ಅನಿಸುತ್ತೆ. ಯಾರೊಬ್ಬರದ ವ್ಯವಹಾರಗಳು ಸೀದಾ ನನಗೆ ಸಾಕಪ್ಪ ಅನಿಸುತ್ತೆ. ಏನು ಮಾಡಲಿಕ್ಕೆ ಮುಂದೆ ಹೋದರೂ ಅಷ್ಟು ಚುರುಕಾಗಿ ನಡೆಯುವಂಥದ್ದಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ತರಹ ಬಾಧೆ, ಯಾವುದೋ ಒಂದು ತರಹ ಅಸಮಾಧಾನ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಯಾವುದಾದ್ರೂ ಒಂದು ವಿಚಾರಕ್ಕೆ ಕಣ್ಣೀರು ಹಾಕೋದು, ಏನೋ ಒಂದು ತರಹ ರೋದನೆ ಮಾಡತಕ್ಕಂಥದ್ದು. ಸಮಸ್ಯೆ ಜಾಸ್ತಿ ಆಯ್ತೇನೋ, ಅಥವಾ ಕಷ್ಟ ತಡೆಯಲಿಕ್ಕೆ ಆಗ್ತಿಲ್ವೇನೋ, ಅಥವಾ ನಾನು ನಂಬಿರ್ತಕ್ಕಂಥವ್ರು ನನ್ನ ಬಿಟ್ಟು ದೂರ ಆಗ್ತಿದ್ದಾರೇನೋ, ಅಥವಾ ಅವರಿಂದ ನಾನು ಹೋದರೂ ನನ್ನ ಅವರು ಸೇರಿಸ್ಕೊಳ್ತಾರೋ ಇಲ್ವೋ, ಅಥವಾ ನನ್ನನ್ನು ಮಾತಾಡ್ತಾರೋ ಇಲ್ವೋ, ಈ ಪ್ರಕಾರವಾದಂತಹ ಮನಸ್ಥಿತಿ ಹೆಣ್ಣು ಮಕ್ಕಳಲ್ಲಿ ಬಾಧಿಸುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಶುಕ್ರ ಅನುಗ್ರಹವನ್ನು ಪಡಿಬೇಕು. ಅಂದರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು. ಇದಕ್ಕಾಗಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ವೃಷಭ ರಾಶಿಯವರು ಸಾಧ್ಯವಾದರೆ 2 ಕರಿಮೆಣಸು, 2 ಕರಿಮೆಣಸು ಕಾಳು ತೊಗೊಳ್ಳಿ. ಮೆಣಸು ಕಾಳು ಅಂದರೆ ಪೆಪ್ಪರ್ ಪೌಡರ್, ಪೆಪ್ಪರ್ನ. ಆ ಮೆಣಸು ಕಾಳನ್ನು ತಗೊಂಡು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪಶ್ಚಿಮಕ್ಕೆ ಹಾಕೋದ್ರಿಂದ ಕೆಲವು ಕರ್ಮದೋಷಗಳು ದೂರ ಆಗುತ್ತೆ, ಕೆಲವು ದೃಷ್ಟಿದೋಷ ದೂರ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಅದು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಇದು ಮೆಣಸು ಕಾಳಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇವತ್ತು ವೃಷಭ ರಾಶಿಯವರು ಮಾಡಿ ನೋಡಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಬೋದು. ನೀವು ಚಿಂತನೆ ಮಾಡಿದಷ್ಟು, ನಿಮ್ಮ ಆಲೋಚನೆಗೆ ಬಂದಷ್ಟು ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಎದುರಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥವರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಸಹಪಾಠಿಗಳಾಗಲಿ, ಇಂಥವರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಸ್ವಲ್ಪ ಹರ್ಟ್ ಆಗ್ಬೋದು. ಆದರೂ ಭಯಪಡಬೇಕಾದಿಲ್ಲ. ನಿಮ್ಮ ದಾರಿ, ನೀವು ಹಾಕುವ ಹೆಜ್ಜೆ ನಿಮಗೆ ಸರಿ ಅನ್ನಿಸ್ಬೇಕು. ನೀವು ಮತ್ತೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ, ಜನಾನ್ನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗೋದಿಲ್ಲ. ಹಾಗಿದ್ದ ಮೇಲೆ ನಾವು ಇನ್ನೊಬ್ಬರನ್ನು ಮೆಚ್ಚಿಸಿ ನಡೀತೀವ? ಸಾಧ್ಯವಿಲ್ಲ. ಆದರೆ ನಿಮ್ಮ ಆತ್ಮಕ್ಕೆ ನೀವು ಸರಿ ಇರಬೇಕು, ನೀವು ಮಾಡುವ ಕೆಲಸ ನಿಮಗೆ ಒಪ್ಪಿಗೆ ಆಗಬೇಕು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆದರೆ ಇವತ್ತು ಅದ್ಭುತವಾದಂಥ ಒಂದು ಶಕ್ತಿಯನ್ನು, ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ. ಖಂಡಿತ. ಈ ಸಂಗಮ ಸ್ಥಾನ ತ್ರಿವೇಣಿ ಸಂಗಮ ಸ್ಥಾನ. ಒಂದು ಪ್ರಯಾಗರಾಜಲ್ಲಿ, ಮತ್ತೊಂದು ಕರ್ನಾಟಕ ರಾಜ್ಯದಲ್ಲಿ. ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮ ಅದ್ಭುತವಾಗಿ ನಡೀತಾ ಇದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರಾ? ಅದಲ್ಲ. ತ್ರಿವೇಣಿ ಎಂಬತಕ್ಕಂಥದ್ದು 3 ನದಿಗಳ ಸಂಗಮ. ತ್ರಿವೇಣಿಯಲ್ಲಿ ಗಂಗಾ, ಯಮುನಾ, ಸರಸ್ವತಿ. ಗಂಗೆ ಕಾಣ್ತಾಳೆ, ಯಮುನೆ ಕಾಣ್ತಾಳೆ. ಗಂಗಾ ಯಮುನಾ ಆ ಮಿಶ್ರಿತವಾಗುವಂಥದ್ದು ಜಲಗಳಲ್ಲಿರ್ತಕ್ಕಂಥ ವರ್ಣ ಬಣ್ಣವೇ ಬೇರೆ. ಅದ್ಭುತವಾದಂಥವನ್ನ ಕಣ್ ತುಂಬಿಸ್ಕೊಳ್ಬೋದು. ಇನ್ನು ಸರಸ್ವತಿ ನದಿ, ಅದು ಸ್ಫಟಿಕದಂತಿರುತ್ತೆ, ಆದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅಂತರ್ಗಾಮಿಯ ತಾಯಿ. ಹುಟ್ಟೋದು ಮಾತ್ರ ಗೊತ್ತು ಸರಸ್ವತಿ. ಹುಟ್ಟಿ ತನ್ನ ಆರ್ಭಟವನ್ನು ನೋಡಬೇಕು. ಅಬ್ಬಬ್ಬ, ಭಯಂಕರ ಆರ್ಭಟ ಅಲ್ಲಿ ಹುಟ್ಟಿ ಬರುವಾಗ. ಅದಾದ ನಂತರ ಸಂಪೂರ್ಣವಾಗಿ ಭೂಪ್ರಸ್ಥವಾಗ್ತಾಳೆ. ಭೂಮಿ ಒಳಗೆ ಹರಿದು ಬಂದು ತ್ರಿವೇಣಿಯಲ್ಲಿ ಸೇರ್ತಾಳೆ. ಅದೇ ಪ್ರಕಾರ ಕರ್ನಾಟಕದಲ್ಲಿ ಕಾವೇರಿ, ಕಪಿಲ. ಕಾವೇರಿ, ಕಪಿಲ ವಿಶೇಷವಾಗಿ ಕಾಣುವಂಥದ್ದು. ಸ್ಫಟಿಕ ಸರೋವರ ಕಾಣದಿರತಕ್ಕಂಥದ್ದು. ಅದನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಈ ಸಂಗಮದಲ್ಲಿ ಯಾತಕ್ಕೆ ಸ್ನಾನ ಮಾಡಬೇಕು? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ವ್ಯಕ್ತಿಗೂ ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ ಅಂತಿದೆ. ಈ ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷುಮ್ನ ನಾಡಿ ಅಂದರೆ ಹಣೆಯಲ್ಲಿರ್ತಕ್ಕಂಥದ್ದು, ಹಣೆಯ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು, ಆಜ್ಞಾಚಕ್ರವನ್ನು ಕೊಡ್ತಕ್ಕಂಥದ್ದು. ಹೀಗೆ ನಾಡಿಶಾಸ್ತ್ರ ಪ್ರಕಾರ ಅಥವಾ ವ್ಯಕ್ತಿಯ ಒಂದು ಅಭಿವೃದ್ಧಿ ಪ್ರಕಾರ ವ್ಯಕ್ತಿ ಒಳಗಿರ್ತಕ್ಕಂತಹ ನೆಗೆಟಿವಿಟಿನ ದೂರ ಮಾಡಿಕೊಳ್ಳಿಕ್ಕೆ, ಪ್ರತಿಯೊಬ್ಬ ದೇಹಕ್ಕೂ ಒಂದು ಅದ್ಭುತವಾದ ಶಕ್ತಿ ಕೊಡಲಿಕ್ಕೆ ಆ ತ್ರಿವೇಣಿ ಸಂಗಮದ ಮುಹೂರ್ತಗಳಿರ್ತವಲ್ಲ,
ಅಂದರೆ ಅದಕ್ಕೆ ಗ್ರಹಗಳ ವಿನಿಯೋಗ ಇರಬೇಕು. ಮಹಾಕುಂಭಮೇಳದಲ್ಲಿ 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಆ ಗ್ರಹಗಳು 7 ಗ್ರಹಗಳು ಒಂದು ತೀರದಲ್ಲಿ ನಿಂತಿದ್ದರಿಂದ ಆ ತೀರ್ಥಕ್ಕೆ ಆ ನೀರಿಗೆ ಅಂತಃಶಕ್ತಿ ಬಂತು. ಹಾಗೆ ತ್ರಿವೇಣಿ ಸಂಗಮದಲ್ಲೂ ಸಹಿತ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಆ 3 ದಿನಗಳ ಏನು ಶಕ್ತಿ ಇರುತ್ತೋ ಅದು ಅದ್ಭುತವಾಗಿ ತೀರ್ಥ ಸ್ನಾನವಾಗಿದೆ. ಅಷ್ಟು ದೂರ ಪರಿಕ್ರಮಿಸೋಕ್ಕಾಗದೇ ಇರತಕ್ಕಂಥವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಬಹಳ ವಿಶೇಷವಾಗಿ ನಡೀತಿರ್ತಕ್ಕಂಥ ಕುಂಭಮೇಳದ ಉತ್ಸವ ಅಂದರೆ ತ್ರಿವೇಣಿ ಸ್ನಾನ ತಾವು ಹೋಗಿ ಆಚರಣೆಯನ್ನು ಮಾಡಬಹುದು. ಈ ಬಾರಿ ತ್ರಿವೇಣಿ ಸಂಗಮ ಬಹಳ ಅತ್ಯುತ್ತಮವಾಗಿದೆ, ವಿಶೇಷವಾಗಿದೆ. ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ವ್ಯವಸ್ಥೆಗಳು ಚೆನ್ನಾಗಿದೆ. ಆ ಪುಣ್ಯ ಫಲದ ಸಂಪಾದನೆಗೆ ದಾರಿ ಮಾಡಿಕೊಟ್ಟಂಗಾಗಿದೆ. ಎಲ್ಲರೂ ಭಾಗವಹಿಸಿ. ತ್ರಿವೇಣಿ ಸಂಗಮದ ಬಗ್ಗೆ ಒಂದು ವಿಚಾರ, ಯಾವುದೇ ಒಂದು ಧಾರ್ಮಿಕವಾದಂತಹ ಕಾಯಕಗಳಿಗೆ ಅದಕ್ಕೊಂದಿಷ್ಟು ನೆಗೆಟಿವ್ ಮಾತಾಡ್ತಕ್ಕಂತಹದ್ದು, ಅಥವಾ ಅದಕ್ಕೊಂದಿಷ್ಟು ಕಲ್ಲು ಹಾಕುವಂಥದ್ದು, ಅಥವಾ ಅದರ ಮೇಲೆ ಏನೋ ಒಂದಿಷ್ಟು ಕೆಸರೆರಿಸ್ತೀನಿ ಅಂತ ಮಾತಾಡ್ತಕ್ಕಂಥದ್ದು, ಎಲ್ಲಿಬಿಲ್ಲದಂಥ ನಾಲಿಗೆ ನಾಳೆ ಕಸ ತಿನ್ನೋದಕ್ಕೆ ಹೊರಟೋಗುತ್ತೆ. ಇದೊಂದು ಆಧ್ಯಾತ್ಮಿಕವಾದಂಥ ಬದುಕು. ಮಹಾಕುಂಭ, ಕುಂಭ ಅಂದರೆ ಏನು? ಮಡಿಕೆ ಅಂತ. ಮಹಾಕುಂಭ ಮೇಳ ಎಲ್ಲರೂ ಸಹಿತ ಆ ಒಂದು ಅದ್ಭುತವಾದಂತಹ ಕಾಯಕ ನೋಡಿ. ಕುಂಭ ಅಂದರೂ ಮಡಿಕೆ, ಅದು ಮಣ್ಣು. ಈ ಸೃಷ್ಟಿಯೇ ಆಗಿದೆ. ಇಂತಹ ಕುಂಭಮೇಳದಲ್ಲಿ ಸ್ನಾನವನ್ನು ಆಚರಣೆ ಮಾಡಲಿಕ್ಕಾಗಿ ಕಾತುರತೆಯಿಂದ ಪ್ರತಿಯೊಬ್ಬರೂ ಸಹಿತ ತಮ್ಮ ಯಾವುದೇ ಕಾಯಕವಿದ್ದರೂ ಸಹಿತ ಅದನ್ನು ಬದಿಗೊತ್ತಿ ನಿಮ್ಮ ಪುಣ್ಯದ ಫಲವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೊರಡುವಂಥ ಅದ್ಭುತವಾದಂಥ ಚಿಂತನೆ ಈ ಕುಂಭಮೇಳ ಉತ್ಸವ. ಅಂತಹದರಲ್ಲಿ ಪ್ರಯಾಗ್ರಾಜಲ್ಲಿ ಅದ್ಭುತವಾದಂತಹ ಆ ಸುಂದರಗಳಿಗೆ ಆನಂದ್ ಗುರೂಜಿಯವರನ್ನ, ಗುರೂಜಿಯವರ ಮಗನ್ನ ತಾವು ಯಾವ ಥರ ಟ್ರೋಲ್ ಮಾಡಿದ್ರೂ ಪರವಾಗಿಲ್ಲ. ಯಾಕೆಂದರೆ ಆ ಜನಸಾಗರದ ಮಧ್ಯದಲ್ಲಿ ಶಿವಲಿಂಗವನ್ನು ಹೊತ್ಕೊಂಡು ಹೋಗೋದಿತ್ತಲ್ಲ, ಅದರ ಪ್ರಯಾಸ ಅನುಭವಿಸಿದವ್ರಿಗೆ ಗೊತ್ತು, ನಡೆದು ಹೋದವ್ರಿಗೆ ಗೊತ್ತು. ಮಾತಾಡೋರಿಗೆ ಏನು ಗೊತ್ತು? ಅಲಂಕಾರ ಮೂರ್ತಿ ಅದು. ಅಲ್ಲಿ ಅಲಂಕಾರ ಮೂರ್ತಿ ಇದ್ದಿದ್ದರಿಂದಲೇ ಪಂಚಲೋಹದ ಒಂದು ಶಿವನ್ನ ಎತ್ಕೊಂಡು ಹೋಗಿದ್ವಿ ನಾವು. ಹಾಗೆ ವರಾಹಮೂರ್ತಿಯನ್ನು ತೆಗೆದುಕೊಂಡು ಹೋಗಿದ್ವಿ. ಆದರೆ ಅಲಂಕಾರಕ್ಕೆ ಬೇಕು. ಶಿವ ಎಲ್ಲಿಲ್ಲ, ಯಾವುದರಲ್ಲಿಲ್ಲ. ಒಂದು ಫೈಬರ್ ಮೂರ್ತಿ ಆದರೂ ಅಲ್ಲಿ ಶಿವನ ನಾವು ನೋಡಬೇಕಾದ್ರೆ, ಅಷ್ಟು ಭವ್ಯವಾದಂಥ ಆ ಶಿವಲಿಂಗ ನೋಡಬೇಕಾದ್ರೆ ಅದನ್ನು ಕಲ್ಲಿನ ಶಿವಲಿಂಗನ ಹೊತ್ಕೊಂಡು ಹೋಗಿ ಮಾಡಲಿಕ್ಕಾಗುತ್ತಾ? ನಾನು ಹೇಳೋದೇನಪ್ಪ ಅಂದರೆ, ಪ್ಲಾಸ್ಟಿಕ್ ಶಿವಲಿಂಗನೋ ಫೈಬರ್ ಶಿವಲಿಂಗನೋ ಓಕೆ. ಫೈಬರ್ ಶಿವಲಿಂಗ, ಪ್ಲಾಸ್ಟಿಕ್ ಶಿವಲಿಂಗ ಆದ ಮಾತ್ರಕ್ಕೆ ನಾವು ಅದನ್ನ ಏನಾದರೂ ಬೇರೆ ರೀತಿ ಅವಹೇಳನಕಾರಿ ರೀತಿಯಲ್ಲಿ ನಡೆಸಿದ್ದೀವ? ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದೀವಲ್ಲ, ಅದೇನಾದರೂ ಇವ್ರಿಗೇನಾದರೂ ಬೇರೆ ರೀತಿ? ಅದು ಹಾಗಲ್ಲ, ಅದು ಹಾಗಲ್ಲ. ನಮ್ಮವರಿಗೆ ಮಾತಾಡ್ಲಿಕ್ಕೆ ಏನೋ ವಿಚಾರ ಬೇಕು. ಹೌದು, ಮಾತಾಡಿದ್ದಾರೆ. ಆ ಅಣ್ಣ ತಮ್ಮಂದ್ರೆ ಅವ್ರದ್ದು ತಪ್ಪಲ್ಲ ಅದು. ಹೌದು. 4 ದಿವಸ ಟ್ರೋಲ್ ಜಾಸ್ತಿ ಆಗಿ, ಹೌದು, ಒಂದಷ್ಟು ವ್ಯೂವರ್ಸ್ ಬಂದು 4 ಕಾಸು ಬಂದರೆ, ಹೌದು, ಕನಿಷ್ಠ ಪಕ್ಷ ಆ ಅಣ್ಣ ತಮ್ಮಂದರಿಗೆ ಮದುವೆ ಆಗಿದ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಒಂದು ಸೀರೆ ಸಿಗಲಿ, ಹೌದು, ಅಥವಾ ಅದರಲ್ಲಿ ಬಂದ ಕಾಸು ಹೊಟ್ಟೆ ತುಂಬ ಊಟ ಮಾಡಲಿ, ಹೌದು, ಅಥವಾ ಅವ್ರ ಕಷ್ಟಕ್ಕೊಂದು ದಾರಿ ಸಿಗಲಿ, ಒಂದು ಹೆಚ್ಚಾಗಿ ಒಂದಷ್ಟು ವ್ಯೂವರ್ಸ್ ಮೈಲೇಜ್ ಸಿಗಲಿ. ಆನಂದ್ ಗುರೂಜಿ ಯಾವತ್ತೂ ನಿಮ್ಮನ್ನು ಅವ್ರನ್ನೆಲ್ಲರೂ ಸ್ವಾಗತಿಸ್ತಾರೆ, ಯಾರನ್ನೂ ದೂಷಣೆ ಮಾಡೋದೇ ಇಲ್ಲ. ಆದರೆ ಅದಕ್ಕೆ ಕಾಮೆಂಟ್ಸ್ ಬರೆಯುವಂತಹ ಪುಣ್ಯಾತಮರಿದ್ದಾರಲ್ಲ, ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಅವರೆಲ್ಲರ ಜೊತೆಯಲ್ಲಿ ನಾವಿದ್ದೀವಿ ಅನ್ನೋದನ್ನು ತಿಳ್ಕೊ. ಅವರು ಆಕಾಶದಿಂದ ಉದುರಿಲ್ಲ, ಗಿಡ ಮರದಿಂದ ಬಿದ್ದಿಲ್ಲ, ಅಥವಾ ಭೂಮಿಯಲ್ಲಿ ಈ ಇರುವೆಗಳ ಥರ ಎದ್ದು ಬಂದಿಲ್ಲ. ಅವ್ರಿಗೂ ಅಪ್ಪ ಅಮ್ಮ ಜನ್ಮ ಕೊಟ್ಟಿರೋದ್ರಿಂದ ಬಂದಿದ್ದಾರೆ. ಆ ಬರೀಬೇಕಾದ್ರೆ, ಕಾಮೆಂಟ್ಸ್ ಬರೀಬೇಕಾದ್ರೆ ಆನಂದ್ ಗುರೂಜಿಗೆ ಮಾತ್ರ ಅಂತಲ್ಲ, ಯಾರೊಬ್ಬರಿಗೆ ಕಾಮೆಂಟ್ಸ್ ಬರೀಬೇಕಾದ್ರೂ, ಯಾರೊಬ್ಬರ ವಿಚಾರದಲ್ಲಿ ಅವಹೇಳವಾಗಿ ಬರೀಬೇಕಾದ್ರೂ ಮೊದಲು ನಿಮ್ಮ ಬೆನ್ನು ನೀವು ನೋಡ್ಕೋಬೇಕು. ನೀವೆಲ್ಲಿಂದ ಬಂದಿದ್ದೀರಿ? ನೀವು ಆಕಾಶದಿಂದ ಉದುರಿರ್ತಕ್ಕಂಥವ್ರಲ್ಲ, ಅಥವಾ ಯಾರೋ ಸೈನ್ಸ್ ವಿಜ್ಞಾನಿಗಳು ಹುಟ್ಟಿಸಿರ್ತಕ್ಕಂಥ ಒಂದು ಹುಳುಗಳಲ್ಲ. ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಬಂದಿದ್ದೀವಿ, ಸಂಸ್ಕಾರವಂತರಾಗಿ ಬಂದಿದ್ದೀವಿ. ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಅವರು ಬೆಳೆದು ಬಂದ ದಾರಿ, ನಾವು ಹೇಗೆ ಬೆಳೆದು ಬಂದು ನಾವು ಹೇಗೆ ನಡಿಬೇಕು ಎಂಬತಕ್ಕಂಥದ್ದನ್ನು ಅರಿವಿಟ್ಕೋಬೇಕು. ಬರಿತೀವಿ, ಕಾಮೆಂಟ್ಸ್ ಹಾಕ್ತೀವಿ ಅಂತ ಹೇಳಿ ಅಬ್ಬಬ್ಬಾ, ಏನು ನೀವು ಕಾಮೆಂಟ್ಸ್ ಬರ್ದಿದ್ದ ತಕ್ಷಣ ಏನಾದರೂ ವಿಭೂತಿ ಥರ ಅಥವಾ ಮೈಮೇಲೆ ಒಡವೆ ಥರ, ಕೈಯಲ್ಲಿ ಉಂಗುರದ ಥರ, ಕುತ್ತಿಗೆಗೊಂದು ಹಾರದ ಥರ ಬಂದ್ಬಿಡುತ್ತೆ ಅಂದ್ಕೊಂಡ್ರೇನು? ಇಲ್ಲದ ಪಾಪಕ್ಕೆ ಗುರಿ ಆಗ್ತೀರಿ. ಕಾಮೆಂಟ್ಸನ್ನು ಬರೀ ಆನಂದ್ ಗುರೂಜಿ ಓದಿ ನೋವು ಪಡೋದಲ್ಲ,
ಆನಂದ್ ಗುರೂಜಿ ಅಭಿಮಾನಿಗಳು ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ ಆ ವಿಚಾರದಲ್ಲಿ. ಆದರೆ ಅವ್ರು ಕಣ್ಣೀರು ಹಾಕುವಾಗ ಅದೆಲ್ಲ ಆನಂದವಾಗಿ ನಿಮ್ಮ ಮುತ್ತಿನ ಹಾರದ ಥರ ಬರುತ್ತೆ ಅಂತ ತಿಳ್ಕೊಂಡ್ರೇನು? ಅದೆಲ್ಲ ಚೆಡೆಪಕುರ ಚೆಡೇವು ಅಂತ ತೆಲಗದ ಹಿರಿಯರು ಒಂದು ಗಾದೆ ಹೇಳಿದ್ದಾರೆ. ಇನ್ನೊಬ್ಬನ್ನ ಕೆಡಿಸೋದಕ್ಕೆ ಹೋದರೆ ನೀವು ಕೆಟ್ಟು ಹೋಗ್ತೀರಯ್ಯ, ಮೊದಲು ನೀವು ತಿನ್ನೋದು ಕಲ್ತ್ಕೊಳ್ಳಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಆನಂದ್ ಗುರೂಜಿಯವರಿಂದ ನೀವು ಮೈಲೇಜ್ ಸಿಗುತ್ತೆ ಅನ್ನೋದಾದರೆ ನಾನು ಸಂತೋಷವಾಗಿ ನಾನು ಹೇಳಿದ್ದೀನಿ, ಮಾಡ್ಕೊಳ್ಳಿ, ಮುಂದುವರಿಸಿ. ಪ್ಯಾಂಟ್ ಶರ್ಟ್ ಹಾಕಿದ್ರೆ ತಪ್ಪು, ಕಾರ್ ಓಡಿಸಿದ್ರೆ ತಪ್ಪು, ಶಿವಲಿಂಗ ಎತ್ಕೊಂಡ್ರೆ ತಪ್ಪು. ಅನ್ಯ ಧರ್ಮಗಳು ಧರ್ಮವನ್ನೇ ಹೊಡೆದು ಮುನ್ನಡೀತಿದ್ದಾರೆ. ಅಲ್ಲಿ ತೋರಿಸಿ ನಿಮ್ಮ ಪ್ರಭಾವನ, ಅದ್ರ ಬಗ್ಗೆ ಚಿಂತನೆ ಮಾಡಿ. ನಿಮ್ಮ ಹೆಂಡತಿ ಮಕ್ಕಳನ್ನ, ಅಪ್ಪ ಅಮ್ಮನ, ನಿಮ್ಮ ಕುಟುಂಬವನ್ನು ಎಲ್ಲೋ ಒಂಥರ ಅಲ್ಲಿಗೆಳೆದು ಹೋಗ್ತಾ ಇದೆ, ಪಾತಾಳಕ್ಕೆ ಇಳಿತಿದ್ದೀರಿ. ಅಭಿವೃದ್ಧಿ ಆಗೋದ್ರ ಬಗ್ಗೆ ಚಿಂತನೆ ಮಾಡಿ, ಈ ಪ್ರಕೃತಿ ಉಳಿಸೋದ್ರ ಬಗ್ಗೆ ಚಿಂತನೆ ಮಾಡಿ. ನಾನು ಯಾವುದೇ ಕಾರ್ಯಕ್ರಮ ಕೊಟ್ಟರು ನದಿ ತೀರಗಳಿಗೆ ಹೋದರೆ ಅಲ್ಲಿ ವೇಸ್ಟ್ ಹಾಕಬೇಡಿ, ಗಲೀಜು ಹಾಕಬೇಡಿ, ಕಾವಿಂದು ಯಾವುದೇ ಥರ ಸಮಸ್ಯೆ ಮಾಡ್ಕೋಬೇಡಿ, ತೀರ್ಥಕ್ಷೇತ್ರಗಳನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಜವಾಬ್ದಾರಿತ್ವಾಗಿ ಹೇಳ್ತೀನಿ. ಸತತ 11 ವರ್ಷದಿಂದ 18 ವರ್ಷದಿಂದ ಇದೇ ಧರ್ಮದ ಬಗ್ಗೆ ಇಡೀ ಕರ್ನಾಟಕ ರಾಜ್ಯವಲ್ಲದೆ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿ ಮಾತಾಡಿದ್ರು. ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಸಂಪ್ರದಾಯ, ಜನ್ಮ ಕೊಟ್ಟ ತಂದೆ ತಾಯಿಗೆ ಋಣಿಯಾಗಿರಬೇಕು ಎಂಬತಕ್ಕಂಥ ನುಡಿ ಮತ್ತು ರೈತರಿಗಾಗಿ ಯೋಧರಿಗಾಗಿ ಎಂಬತಕ್ಕಂಥ ಮಾತು ಈ ನಿಮ್ಮ ಆನಂದ್ ಗುರೂಜಿ ಅವರದು, ಅವರ ಮಗ ಶ್ರೀನಿವಾಸ್ ಶರ್ಮಂದು. ಅದರಿಂದ ಯಾರನ್ನೂ ಅವಹೇಳನ ಮಾಡಬಾರ್ದು, ಯಾರ ಮನಸ್ಸಿಗೂ ನೋವು ಮಾಡಬಾರ್ದು. ಆನಂದ್ ಗುರೂಜಿಯವರಿಂದ ಅಭಿವೃದ್ಧಿ ಆಗ್ತೀರಾ, ಸಂತೋಷ, ಬನ್ನಿ, ನಾನು ಅಣ್ಣ ತಮ್ಮಂದರು ಅಂತ ಸ್ವೀಕರಿಸ್ತೀನಿ. ನಿಮ್ಮೆಲ್ಲರಿಗೂ ಸಹಿತ ಮುಕ್ತವಾಗಿ ನಾನು ಸ್ವಾಗತ ತೋರ್ತಾ ಇದ್ದೀನಿ. ಆ ಸ್ವಾಗತಿಸೋದನ್ನು ಸ್ವೀಕರಿಸಬೇಕು. ಕೈ ಜೋಡಿಸಿ ಒಂದು ಧರ್ಮದ ಕಾರ್ಯಕ್ಕೆ ನೋಡಿ ಅದು ಇನ್ನೂ ಹೇಗೆ ನಡೆಯುತ್ತೆ ಅಂದ. ಒಂದು ಊರಲ್ಲಿ ರಥೋತ್ಸವ ಆದರೆ ರಥೋತ್ಸವಕ್ಕೆ ಸೇರುವಂಥ ಲಕ್ಷಾಂತರ ಜನ ಬರ್ತಾರಲ್ಲ, ಆ ಊರಿಗೆ ಹೆಸರು, ಆ ರಥಕ್ಕೊಂದು ಹೆಸರು, ಆ ಗರ್ಭದಲ್ಲಿರ್ತಕ್ಕಂಥ ಆ ವಿಶೇಷವಾದಂಥ ದೇವರು ಕೂತ್ಕೊಂಡಿರ್ತಾರಲ್ಲ, ಭಗವಂತನಿಂದ ಆಶೀರ್ವಾದ. ಅದನ್ನು ಹೊರತುಪಡಿಸಿ ಏನು ಕಾಮೆಂಟ್ಸು, ನಂದಲ್ಲ, ನಮ್ಮ ಅಪ್ಪಂದಲ್ಲ, ಬರೀ ಅದನ್ನು ಏನು ತೃಪ್ತಿ ಸಿಕ್ಕಂಗಾಯಿತು. ಆ ಕ್ಷಣದ ನೋವು ನಿಮಗೆ ಮುತ್ತಿನ ಸರ ಅನುಭವಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿನವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಡ್ತಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಲಾಭ ಇರಲಿ, ಮನಸ್ಸಿಗೆ ನೆಮ್ಮದಿ ಇರಲಿ, ಶಾಂತಿ ನೆಮ್ಮದಿಯಾಗಿರಲಿ. ನಿಮ್ಮ ಜೊತೆಯಲ್ಲಿ ನೀವು ಮಾಡುವಂತಹ ಕೆಲಸ, ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬಸ್ಥರು ಎಲ್ಲರೊಳಗೂ ಸಹಿತ ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ ವಿಶ್ವಾಸ ಇರಲಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಏನನ್ನು ಆಲೋಚನೆ ಮಾಡ್ತಾ ಇದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಇದ್ದೀರೋ, ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನು ದೂರ ಮಾಡ್ಕೋಬೇಕು, ಅದು ಹೇಗಪ್ಪ ಅನ್ನೋದಾದರೆ ಇವತ್ತಿನ ದಿವಸ ಮೊದಲು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇದೇ ನಮಃ. ಹಾಗೆ ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷ, ಆ ವೃಕ್ಷದಲ್ಲಿ ಸಾಕಷ್ಟು ಪಕ್ಷಿಗಳಿಗೆ ಒಂದು ಸ್ಥಾನ ಇದೆ, ವಿಶೇಷವಾಗಿರ್ತಕ್ಕಂತಹ ಒಂದು ಸಾನ್ನಿಧ್ಯ ಇದೆ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಂತಿರ್ತಕ್ಕಂಥ ಸಾನ್ನಿಧ್ಯ, ವೃಕ್ಷಗಳಲ್ಲೇ ಪ್ರಧಾನವಾದಂಥ ವೃಕ್ಷ. ಹಾಗಾಗಿ ಆ ವೃಕ್ಷ ಸಾನ್ನಿಧ್ಯಕ್ಕೆ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದಷ್ಟು ಇರುವೆಗಳಿಗೆ ಬೆಲ್ಲ ಮತ್ತು ಸಕ್ಕರೆಯನ್ನು ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮಾಡುವಂತಹ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯ ಮಾಡಿ ನೀವು ಮಾಡೋದಕ್ಕೆ ಮುನ್ನ, ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೂ ಮುನ್ನ ನೀವೇನು ಮಾಡಬೇಕು? ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಗೌರವವಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಮಾಡಿ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಅದು ಹೇಗೆ ಉಪಯೋಗಿಸ್ಕೋಬೇಕೋ ಅದನ್ನು ಆಲೋಚನೆ ಮಾಡಿ. ಹಾಗೆ ಸಿಂಹರಾಶಿಯವರಿಗೆ ಯಾರು ಸಿಂಹರಾಶಿಯಲ್ಲಿ ಜನಿಸಿದ್ದೀರೋ, ನೀವು ಸಂಪಾದನೆ ಮಾಡಿರ್ತಕ್ಕಂಥ 1-2-3 ರೂಪಾಯಿ ಇರುತ್ತಲ್ಲ, ಏನೋ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಿರಲ್ಲ, ಆ ಸಂಪಾದನೆಯ ಮೊತ್ತವನ್ನು ಮೊದಲು ನಿಮ್ಮ ಜನ್ಮದಾತರಂಥ ನಿಮ್ಮ ತಂದೆ ಕೈಲಿ ಕೊಡಿ. ಅಪ್ಪನ ಕೈಲಿ ಒಂದಷ್ಟು ದುಡ್ಡು ಕೊಟ್ಟು, ಅಥವಾ ಅಪ್ಪನಿಗೆ ಒಂದಷ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಕೈ ತೊಗೊಳ್ಳೋದು ನೋಡಿ. ಅಪ್ಪ ಅಮ್ಮನ ಕೈಯಲ್ಲಿ ನಿಮ್ಮ ಸಂಪಾದನೆಯನ್ನು, ಇದು ಬರೀ ಸಿಂಹರಾಶಿಯವರು ಮಾತ್ರ ಅಲ್ಲ, ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂಪಾದನೆಯನ್ನು ಅಪ್ಪ ಅಮ್ಮನ ಕೈಲಿ ಕೊಟ್ಟು, ಅಪ್ಪ ಅಮ್ಮನ ಕೈಯಿಂದ ನೀವು ಪುನಃ ದುಡ್ಡನ್ನು ತೊಗೊಂಡ್ರೆ ಆ ದುಡ್ಡಿಗೆ ಮೌಲ್ಯ ಮತ್ತಷ್ಟು ಜಾಸ್ತಿ ಆಗುತ್ತೆ. ದುಡ್ಡಷ್ಟೇ ಇರ್ಬೋದು, ಆ ಕ್ಷಣದ ಸಂತೋಷ ಇದೆಯಲ್ಲ, ಸುಖ ಇದೆಯಲ್ಲ, ಅಪ್ಪ ಅಮ್ಮನ ಕಣ್ಗಳಲ್ಲಿ ಕಾಣುವಂಥ ಆನಂದ ಇದೆಯಲ್ಲ, ಅದಕ್ಕೆ ಸರಿಸಾಟಿ ಈ ದುಡ್ಡಲ್ಲ. ಅದಕ್ಕಾಗಿ ಏನೇ ಮಾಡಿದ್ರೂ ಸಹಿತ ಒಂದು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ
ಜನ್ಮ ಕೊಟ್ಟವ್ರನ್ನ ಮರಿದಿರಾ, ಜನ್ಮ ಕೊಟ್ಟವ್ರ ಮುಂದೆ ತಲೆಬುಗ್ಸಿ ನಿಂತು ಅವರಿಗೆ ಋಣಿಯಾಗಿ ನಾವಿದ್ದೇವೆ ಅಂತ ತಿಳ್ಕೊಂಡಿದ್ದೆ ಆದರೆ ದೇವಾನುದೇವತೆಗಳು ಸಹಿತ ನಿಮ್ಮನ್ನು ಹರಿಸಿ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರಬಹುದು. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ 9 ಗಂಟೆ 23 ನಿಮಿಷದಿಂದ 11 ಗಂಟೆ 45 ನಿಮಿಷದವರೆಗೂ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಮ್ಮ ತೀರ್ಮಾನ, ತಮ್ಮ ನಿಲುವು ಅದ್ಭುತವಾಗಿರುತ್ತೆ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವೇನಾದ್ರು ಚಿಂತನೆ ಮಾಡ್ತಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ತಾವು ಏನನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದರೂ ಆ ಸಾಧನೆಯ ಫಲ ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ, ಬನಶಂಕರಿಯನ್ನು, ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ತಂದೆ ತಾಯಿ ಆಶೀರ್ವಾದ ಪಡೀರಿ, ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಾರ ಅಲ್ವಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆದರೆ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಲಾಭವೇ ಲಾಭ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳನ್ನು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಸರ್. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಳ್ಳಕೆರೆಯಿಂದ ಸೋಮಗಿದ್ದಿ ಸರ್. ಹಾ, ಸರಿ ಸರಿ. ಅಮ್ಮ ತಮ್ಮ ಹೆಸರು? ಯಶೋಧ ಅಂತ ಸರ್. ಆಯ್ತು, ಗುರುಜವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಭಾಳ ದಿನ ಆಯ್ತು ನಿಮ್ ಕರೆ ಸಿಕ್ಕು. ನಮಸ್ಕಾರ ಸರ್. ನಾವು ಭಾಳ ಕಷ್ಟದಾಗಿದ್ದೀವಿ ಸರ್. ನಮ್ದು ಪರಿಹಾರ ಹೇಳ್ರಿ ಸರ್. ಹೇಳಮ್ಮ, ಏನು ಸಮಸ್ಯೆ ಇದೆ ತಾಯಿ? ಒಂದ್ ಸ್ವಲ್ಪ ಬುದ್ಧಿ ಇಲ್ದಾಳು ಮಗಳು ಹುಟ್ಟಿದಾಳು ಸರ್. ಅವಳಿಗೆ ಹುಟ್ಟಿದಾಗಿನಿಂದನೂ ಸ್ವಲ್ಪ ಬುದ್ಧಿ ಇಲ್ಲ, ಏನಿಲ್ಲ. ಇವಾಗ 16 ವರ್ಷ ಸರ್ ಅವಳಿಗೆ. ಅಯ್ಯೋ ಭಗವಂತ. ಸ್ವಾಮೀಜಿ, ಹಂಗೂ ನಮ್ಮ ಮನೆಯವ್ರೂ ಸ್ವಲ್ಪ ಅಂಗವಿಕಲರ್ ಸರ್. ನಾವು ಭಾಳ ಕಷ್ಟದಾಗಿದ್ದೀವಿ ಸರ್. ನಾವು ಅವಳನ್ನೇ ನೋಡ್ಕೊಂಡಿರ್ಬೇಕು ಸರ್. ನಾವು ಮತ್ತೆ ಮನೆಯಲ್ಲೇ ಇರ್ಬೇಕು, ಅವಳನ್ನೇ ನೋಡ್ಕೊಂಡು ಇರೋಳು ಒಬ್ಳು ಮಗಳು ಸರ್ ನಮಗೆ. ಏನಮ್ಮ, ಜೀವನದುದ್ದಕ್ಕೂ ನೀನು ಕಣ್ಣೀರು ಹಾಕೋದೇ ಆಗೋಯ್ತಲ್ಲ? ಸರ್ ಕಷ್ಟಪಟ್ಟಿದ್ದೀವಿ. ಹುಟ್ಟಿದ ಕಿಲಿಗೆ ಸಾಕಷ್ಟು 10 ಲಕ್ಷ ದುಡ್ಡು ಇಟ್ಟಿದ್ದೀವಿ ಸರ್. ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಏನಿಲ್ಲ ಸರ್. ಭಾಳ ಪಶ್ಚಾತ್ತಾಪ ಬಲು ಪಡ್ತೀವಿ ಸರ್. ನಾವು ಕೂಲಿ ಮಾಡೋದು ಸರ್. ನಮ್ದೇನಿಲ್ಲ ಸರ್ ನಮಗೆ. ಅಮ್ಮ, ಬಹುಶಃ ಭಗವಂತ ಯಾತಕ್ಕಿಂಥದ್ದನ್ನು ಮಾಡ್ತಾನೋ ಏನೋ. ಪೂರ್ತಿ ನೆಲಕ್ಕೆ ಕಚ್ಚಿರ್ತಕ್ಕಂಥವ್ರನ್ನ ಇನ್ನಷ್ಟು ಪರೀಕ್ಷೆ ಮಾಡೋ ವಿಧಾನದಲ್ಲೂ ಭಗವಂತ ಮುಂದಾಗಿರ್ತಾನೆ. ಬಹುಶಃ ನಾವು ಅಂದ್ಕೊಳ್ತೀವಿ ಭಗವಂತ ನನಗ್ಯಾಕಪ್ಪ ಇಂಥ ಕಷ್ಟ ಅಂತ. ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಹೋದ ಜನ್ಮದ ಡಿಪಾಸಿಟ್ಸ್ ಇರುತ್ತಲ್ಲ, ಬ್ಯಾಂಕ್ ಬ್ಯಾಲೆನ್ಸು, ಅದನ್ನು ಯಾರು ಡ್ರಾ ಮಾಡ್ಕೊಳ್ಳಿಕ್ಕಾಗುತ್ತಮ್ಮ? ಇರಲಿ, ಈ ಮಗಳು ಬುದ್ಧಿಮಾಂದ್ಯ ಅಂತ ಹೇಳ್ತಾರೆ, ಅಂದರೆ ಅವಳಿಗೆ ಬುದ್ಧಿ ಕಡಿಮೆ ಅಂತ ಹೇಳ್ತಾ ಇದ್ದೀರಿ. ನಡೆದು ಓಡಾಡೋದು ಎಲ್ಲ ಚೆನ್ನಾಗಿದೆಯಾ? ಹ್ಞೂ ಸರ್, ನಡೆದು ಓಡಾಡ್ತಾಳೆ ಸರ್, ಮಾತಾಡ್ತಾಳೆ. ಆದ್ರೆ ನೀ ಹೇಳಿದ್ದೇ ತಿಳ್ಕೊಳಲ್ಲ ಸರ್ ಅವಳು. ಹಾಂ ಹಾಂ. ಶಾಲೆಗೆ ಹೋಗಿದ್ದಾಳಾ? ಶಾಲೆಗೆ ಹೋಗಿದ್ದಾಳೆ ಸರ್. ಇಲ್ಲ 7ನೇ ತರಗತಿ ಅಂತ ಹೋಗಿದ್ದಾಳೆ ಸರ್. ಮತ್ತೆ ಹೋಗಂದ್ರೆ ನಾನು ಏನ್ ಮಾಡಿದ್ರು ಹೋಗಲ್ಲ ಸರ್ ಅವಳು. ಬರೀ ಅಂದ್ರೆ ಏನ್ ಮಾಡಿದ್ರು ಬರೆಯಲ್ಲ ಸರ್. ನಾನು ಸ್ವಲ್ಪ ಕತ್ಲಿಂದ ಬರೆಯೋದು ಓದೋದು ಮಾಡಿದ್ರೆ ತಲೆಗೆ ಹತ್ತಲ್ಲ ಸರ್ ಸ್ವಾಮೀಜಿ. ನಿಮ್ಮದು ಸಂಬಂಧದಲ್ಲಿ ಮದುವೆನಮ್ಮ? ಸಂಬಂಧ ಅಲ್ಲ ಸರ್, ಬೇರೆ ಸಂಬಂಧ ಸರ್. ನಾನು ಸಂಬಂಧದಾಗೆ ಕೊಟ್ಟಿಲ್ಲ ಸರ್. ಅಲ್ಲಮ್ಮ, ನಿಮ್ಮನ್ನು ನೀವು ಸಂಬಂಧದಲ್ಲಿ ಮದುವೆ ಅಲ್ಲ. ಹಾಗಿದ್ದ ಮೇಲೆ ನಿಮಗೆ ಮಗಳು ಯಾಕೆ ಈಗಾದ್ಲು? ಅದೇ ಸರ್, ಯಾಕೆ ಹಿಂಗಾದ್ಲು ಎಲ್ಲರ ಸರ್ ಬಸ್ಗೆ ಬಿಡಿಸ್ಕೊಂಡ್ಬಿಟ್ಟಿವಿ ಸರ್. ನಾವು ಎಂತ ಹುಟ್ಟಿದಳತ್ತು ಮಗಳು ಜನ ಅಮ್ಮ, ಮಗಳಿದ್ದಾಳ ಪಕ್ಕದಲ್ಲಿದ್ದಾಳ? ಹ್ಞೂ ಐದೇಳು ಸರ್. ಕೊಡಿ ಅವಳಿಗೆ ಫೋನ್ ಕೊಡಿ. ಮಾತಾಡ್ತಾ ಕೃಷ್ಣ. ಹಲೋ ಹಲೋ. ಅಮ್ಮ ಒಂದು ಕೆಲಸ ಮಾಡಿ ತಾಯಿ. ಹಲೋ ರಾಯ್ರೇ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅವಳು ಮಾತಾಡಲಿಕ್ಕೆ ಸಂಕೋಚ ಪಡ್ತಿದ್ದಾಳೆ. ಒಂದು ಕೆಲಸ ಮಾಡಿ, ಅವಳದೊಂದು ಫೋಟೋನ ನಮಗೆ ಕಳಿಸ್ಕೊಡಿ ಅಮ್ಮ. ಅವಳದೊಂದು ಫೋಟೋ ತೆಗೆಸ್ಬಿಟ್ಟು. ಹಲೋ ಅಮ್ಮ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅವಳದು ಒಂದು ಫೋಟೋ ತೆಗೆದುಬಿಟ್ಟು ಫೋಟೋ ಕಳಿಸ್ಕೊಡಿ ಆಯಿತಾ? ಫೋಟೋ ತೆಗೆದು ಕಳಿಸ್ಕೊಟ್ರೆ
ನಮ್ಮ ವಾಹಿನಿಗೆ ನಾನು ಅವಳ ಕಣ್ಣರೇಖೆ ನೋಡಿ ಅದಕ್ಕೇನು ಪರಿಹಾರ ಇದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಅವಳ ಜೀವನ ಸರಿ ಹೋಗುತ್ತೆ, ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಂತರ ಬರೆದು ಕಳಿಸೋದು ಅಥವಾ ನಾನು ಈ ಥರ ವಾಹಿನಿಯಲ್ಲಿ ಕೂತು ಮಾತಾಡೋದು ನಾನು ವಿಚಾರ ಮುಟ್ಟಿಸ್ಕೊಡ್ತೀನಿ ತಾಯಿ. ನೀನು ಧೈರ್ಯವಾಗಿರು, ಆದಷ್ಟು ಬೇಗ ಅವಳು ಫೋಟೋ ಕಳಿಸಮ್ಮ, ನಾನು ಮಾತಾಡ್ತೀನಿ. ಒಳ್ಳೆಯದಾಗಲಿ ಮಗು. ಇನ್ನು ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು, ಮಾನಸಿಕ ಒತ್ತಡ ಎದುರಾಗ್ಬೋದು, ಮನಸ್ಸು ನೆಮ್ಮದಿಲ್ದಿರ ಚಂಚಲತೆ ಆಗ್ಬೋದು. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲವೂ ಸಿದ್ಧ ಕಾರ್ಯಸಿದ್ಧಿ ಆಗುವುದು ಸ್ವಲ್ಪ ಕಷ್ಟ. ಭಗವಂತ ಏನೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೋ, ಯಾವೆಲ್ಲ ಕೆಲಸ ಕಾರ್ಯಗಳಿಗೆ ಉನ್ನತವಾದಂಥ ಸ್ಥಿತಿಗತಿಗಳನ್ನು ಒಂದಷ್ಟು ಫಲಾಫಲಗಳ ಸಿದ್ಧಿ ಆಗಲಿ ಅಂತ ನೀವು ಜವಾಬ್ದಾರಿ ಹೊರ್ತಾ ಇದ್ದೀರೋ, ಅದರ ಮಧ್ಯದಲ್ಲೇ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದ ಒಂದಷ್ಟು ಬೇರೆ ಮಾರ್ಗಗಳನ್ನು ತುಳಿದು ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಶುಕ್ರ ಮತ್ತು ಗುರು ಇರ್ತಕ್ಕಂತಹ ಕಾಲ ಬೇರೆ, ಅದರ ಜೊತೆಗೆ ರಾಹು ಅಥವಾ ಕೇತು ಸೇರುವಂಥ ಕಾಲ ಬೇರೆ. ಹಾಗೆ ನಿಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಗಳ ದೋಷ ಒಂದಷ್ಟು ಮಟ್ಟಿಗೆ ಕಾಣ್ತಾ ಇದೆ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ತಾಯಿ ದುರ್ಗೆಯೋ ಅಥವಾ ವಿಶೇಷವಾದಂಥ ಗ್ರಾಮ ದೇವತೆನೋ ಅಥವಾ ಒಂದು ಶಕ್ತಿ ದೇವತೆಗೋ ಸಾಧ್ಯವಾದಷ್ಟು ಒಂದು ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಸಿದ ಹೊಟ್ಟೆಗೆ ಒಂದಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬೇಡವಾದ ವಿಚಾರಗಳನ್ನು ಎಲ್ಲವನ್ನು ಸಿದ್ಧ ತಲೆಗೆ ಹಾಕ್ಕೊಂಡು ಹೋಗ್ತಾ ಇರ್ತೀರಿ. ಯಾವುದು ಸರಿ ಯಾವುದು ತಪ್ಪು ಅದನ್ನು ಸರಿಯಾದ ರೀತಿ ಚಿಂತನೆ ಮಾಡಲ್ಲ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭ ಸಿಗಬೇಕಾದ್ರೆ ತಾಯಿ ಶಂಕರಿಯ ಅಥವಾ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಬೇಕು. ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ ಇದೆಲ್ಲದರ ಜೊತೆಗೆ ಇವತ್ತಿನ ದಿವಸ ನಿಮ್ಮಲ್ಲಿ ಮತ್ತೊಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳ ನಿಮ್ಮದಾಗಬೇಕಾದ್ರೆ ಲಕ್ಷ್ಮೀನಾಡರ ಪ್ರಾರ್ಥನೆ ಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡು ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಸಾಧ್ಯವಾದರೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಕ್ಕೋ, ದೇವರ ಸಾನ್ನಿಧ್ಯಕ್ಕೋ ಅಥವಾ ವಿಶೇಷವಾಗಿರ್ತಕ್ಕಂಥ ದೇವತಾ ಆಸ್ಥಾನಕ್ಕೂ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಗುರು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳ ಹೆಸರಲ್ಲಿ ಒಂದಷ್ಟು ಏನಾರು ಪದಾರ್ಥಗಳನ್ನು ದೇವರ ನೈವೇದ್ಯ ಮಾಡಿ 4 ಜನ ಭಕ್ತರಿಗೆ ಅದನ್ನು ಹಂಚುವಂಥ ಪ್ರಕ್ರಿಯೆಗೆ ತಾವು ಮುಂದಾದರೂ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ಕಾಲವೂ ಎದುರಾಗುತ್ತೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ, 2:20ರಿಂದ 4:15 ಮಧ್ಯದಲ್ಲಿ ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವುದನ್ನು ಬಿಟ್ಟು ಧೈರ್ಯವಾಗಿ ನಿಂತು ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ತಾವು ಮುಂದಾದರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗ್ಬೋದು, ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ಬೋದು. ಕೊಟ್ಟ ಕಾಸು ಅಥವಾ ಕೊಟ್ಟಿರೋ ವ್ಯವಹಾರ ಅಥವಾ ಮಾಡುವಂಥ ಯಾವುದಾದ್ರು ಒಂದು ಪೇಪರ್ಸ್ ಅಂದರೆ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ಕೆಲವಷ್ಟು ದೂರಭಾರ ಪ್ರಯಾಣ ಮಾಡುವಂಥದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಹಾಗೆ ನಂದು ತಂದು ಅಂಥೇಳಿ ಅತಿಯಾದಂಥ ವಿಶ್ವಾಸದಿಂದ ನಂಬಿ ಮುಂದೆ ಹೋಗುವಂಥದ್ದು ಇದೆಯಲ್ಲ, ಅಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ಮನೋಕಾಮನೆ ಸಿದ್ಧಿ ಆಗಬೇಕಾದ್ರೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕಾದ್ರೆ ಮೊದಲು ನೀವು ಆಚರಿಸಬೇಕಾದ್ದು, ನೀವು ತಿಳ್ಕೊಳ್ಬೇಕಾದ್ದು ಕುಲದೇವರ ಅನುಗ್ರಹವನ್ನು ಪಡೆಯುವಂಥದ್ದು. ನಿಮ್ಮ ಕುಲದೇವರ ಅನುಗ್ರಹದಿಂದಲೇ ಹೆಚ್ಚಿನ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಹಲೋ, ನನ್ನ ಹೆಸರು ಮಂಜುಳಾ ಅಂತ. ನಾನು ದಾವಣಗೆರೆ ಕಾಲ್ ಮಾಡ್ತಾ ಇದ್ದೀನಿ. ಸಂತೋಷ ಅಮ್ಮ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ನಮಸ್ತೆ ತಾಯಿ, ನಮಸ್ತೆ ಗುರುಜಿ. ಹೇಳಮ್ಮ. ಹಲೋ, ನಾನು ನಿಮ್ದೊಂದು ಅನುಷ್ಠಾನ ಮಾಡಿದ್ದೆ ಗುರುಜಿ. ನನಗೆ ಮದ್ವೆ ಆಗಿಲ್ಲ ಅಂತ ನಾನು. ನನಗೆ ಮದ್ವೆನ ಆಯ್ತು. ಅದು ಎಲ್ಲ ಅನುಷ್ಠಾನ ಚೆನ್ನಾಗಾಗಿದೆ ನನಗೆ. ನಮ್ಮ ಮೈದಂದೊಂದು ಮದ್ವೆ ಆಗ್ತಿಲ್ಲ ಗುರುಜಿ, ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದ್ವಿ. ಆಗಲಿಮ್ಮ. ಮೈದನ ಇದ್ದಾರಾ ಹತ್ತಿರದಲ್ಲಿ? ಇದಾರೆ ಗುರುಜಿ, ಕೊಡ್ತೀನಿ ನೋಡಿ. ಕೊಡಮ್ಮ. ಹಲೋ. ನನ್ನ ಹೆಸರು ಮಂಜುನಾಥ್ ಅಂತ. ಹಾಂ, ಏನು ಮಾಡ್ತಿದ್ರಿ ಮಂಜುನಾಥ್? ನಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ. ಎಲೆಕ್ಟ್ರಿಷಿಯನ್. ಎಲ್ಲಿ ದಾವಣಗೆರೆಲ್ಲೇ ಇರ್ತೀರಾ? ದಾವಣಗೆರೆಯಲ್ಲಿ. ಹಾಂ. ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ದೇವರ ಹೆಸರು, ಒಂದು 4 ಜನ ಸ್ನೇಹಿತರ ಹೆಸರು ಹೇಳಿ. ಆಂಜನೇಯ ಸ್ವಾಮಿ, ಹ್ಞೂ ಅಂಬಾಬವರು, ಹ್ಞೂ ಫ್ರೆಂಡ್ಸ್ ಹೆಸರು ಸತೀಶ್ ಅಂತ ಇದ್ದಾರೆ, ಹ್ಞೂ ಸಂತೋಷ್. ಓಕೆ. ಏನು ಓದಿದ್ದೀರಿ? ವಿದ್ಯಾಭ್ಯಾಸ ಏನು ತಮ್ಮದು? ನಾವು 8ನೇ ಕ್ಲಾಸ್ ಓದಿದ್ವಿ. ಹ್ಞೂ ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರ ಹೆಸರು ಏನಂದ್ರಿ? ಅಂಬಾಭವನಿ ಆಂಜನೇಯ. ಅಂಬಾಭವನಿ ಆಂಜನೇಯ. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಈ ಮೇ ತಿಂಗಳು ಕಳೆಯೋ ತನಕ ಅಂಥ ಲಾಭ ಇರತಕ್ಕಂಥದ್ದಲ್ಲ. ಇದು ಬರೀ ವಿವಾಹ ಒಂದು ವಿಚಾರವಾಗಿ ನಾನು ಚಿಂತನೆ ಮಾಡ್ತಿಲ್ಲ. ನಿಮ್ಮ ಅಭಿವೃದ್ಧಿ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಹಿತ ಈಗ ಯಾವುದೂ ಸಿಗ್ತಾ ಇಲ್ಲ. ಇದು ಮೇವರೆಗೂ ಹಾಗೇ ಇರುತ್ತೆ. ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ಇದು ಮಾಘ ಮಾಸ ಬಹಳ ಒಳ್ಳೆಯ ದಿನಗಳು. ಇವತ್ತಿನಿಂದ ಅಂದರೆ ನಾಳೆಯಿಂದಲೋ ಅಥವಾ ಈ ಒಂದು ವಾರದಲ್ಲಿ 9 ದಿವಸ ನಿರಂತರವಾಗಿ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡ್ಕೊಳ್ಳಿ. 5 ರಿಂದ 6 ಗಂಟೆ ಒಳಗೆ ತಲೆಗೆ ಸ್ನಾನ ಮಾಡಿಕೊಂಡು ಅಶ್ವತ್ಥ ಕಟ್ಟೆ ಹತ್ರ ಬಂದು ಅಶ್ವತ್ಥ ವೃಕ್ಷದ ಹತ್ರ 2 ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅಲ್ಲಿಂದ ಬೇವಿನ ಮರದ ಹತ್ರ ಬಂದು ಅಲ್ಲೊಂದು ದೀಪ ಹಚ್ಚಿ. ಅದಾದ ನಂತರ ತುಂಬೆ ಹೂವು ಇರುತ್ತಲ್ಲ, ಸಣ್ಣದು ತುಂಬೆ ಗಿಡ ನೋಡಿದ್ದೀರಾ? ತುಂಬೆ ಗಿಡ ನೋಡಿದರೆ ಆ ತುಂಬೆ ಹೂವನ್ನ 9 ಹೂಗಳು ತುಂಬೆ ಹೂ ಕಿತ್ಕೊಂಡು ಒಂದು ಶಿವಾಲಯಕ್ಕೆ ಹೋಗಿ ಶಿವನಿಗೆ ಸಾನ್ನಿಧ್ಯದಲ್ಲಿ ಆ ತುಂಬೆ ಹೂ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇದು 9 ದಿವಸ ಮಾಡಿ. 10ನೇ ದಿವಸ ಒಂದು ಕೆಂಪು ವಸ್ತ್ರ 3 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಕಟ್ಟಿ ಮನೆಯಲ್ಲಿ ದೇವ್ರ ಹತ್ರ ಪೂಜೆ ಮಾಡಿ ಸ್ವಲ್ಪ ಜೇನುತುಪ್ಪ ಮತ್ತು ಆ ತೊಗರಿಬೇಳೆ ಗಂಟು ಎರಡೂ ಸಹಿತ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇಷ್ಟು ನೀವು ಮಾಡಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದಷ್ಟು ದೋಷ ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಗುರುಜಿಯವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಲಿ. ಇವತ್ತು ತಾವು ಅಂದುಕೊಂಡಷ್ಟು ಲಾಭ ಸಿಗಬೇಕಾದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರ ಅನುಗ್ರಹ ಆಗಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ತಮ್ಮ ಆಲೋಚನೆಯನ್ನು ಸಾಧ್ಯವಾದಷ್ಟು ಆಲೋಚನೆ ಮಾಡುವಂಥ ರೀತಿ ಇರುತ್ತಲ್ಲ, ಅದನ್ನು ಸರಿಯಾದ ಕ್ರಮದಲ್ಲಿ ಆಚರಿಸಬೇಕು. ಹಾಗೆ ಕ್ರಮಬದ್ಧವಾದಂತಹ ಆಲೋಚನೆಗಳು ನಿಮ್ಮದಾದರೆ ಫಲಾಫಲಗಳು ಸಿಗುವಂಥ ರೀತಿಯಲ್ಲೇ ಇರುತ್ತೆ. ಹಾಗೆ ತಾಯಿ ಶಂಕರಿಯನ್ನು, ಭಗವತಿಯನ್ನು, ಇವತ್ತು ದುರ್ಗೆಯನ್ನು ಆರಾಧನೆ ಮಾಡಬೇಕು. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಬದಲಾವಣೆ ಬಂದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಒಂದು ಬೆಟ್ಟದ ನೆಲ್ಲಿ ಗಿಡ ಇದ್ದರೆ ಆ ಬೆಟ್ಟದ ನೆಲ್ಲಿಕಾಯಿ ಗಿಡ ಕಂಡ್ರೆ ಅಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ, ಹೆಚ್ಚು ಶಾಂತಿ ನೆಮ್ಮದಿ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಯಾರು ಏನು ವಿಚಾರ ತಿಳ್ಕೊಳ್ಬೇಕು, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅದೆಲ್ಲದರ ಬಗ್ಗೆ ಸರಿಯಾದ ಚಿಂತನೆ ಬೇಕು. ಇದರ ಮಧ್ಯದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಅನುಗ್ರಹವನ್ನು ಪಡೆದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಚಿಂತನೆ ಮಾಡುವಂಥದ್ದಾಗಬೇಕು. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಈ ಸುಂದರ ಕ್ಷಣಕ್ಕೆ
ನೀವು ಯಾವುದೇ ಕಾಯಕವನ್ನು ಮಾಡಲಿಕ್ಕಾದರೂ ಮೊದಲು ದೇವಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಲೋಟ ಹಾಲು, ಸಾಧ್ಯವಾದರೆ ಒಂದಷ್ಟು ಹಣ್ಣು ಅಥವಾ ಏನಾದರೂ ಒಂದಷ್ಟು ವಿಚಾರವಾಗಿ ತೆಗೆದುಕೊಂಡು ಒಂದಿಷ್ಟು ದಾನ ಧರ್ಮ ಮಾಡುವಂಥ ನಿಟ್ಟಿನಲ್ಲಿ ಕುಂಭರಾಶಿಯವರು ಇರಬೇಕು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಮಧ್ಯಾಹ್ನ ಸರಿಸುಮಾರು ಅಪರಾಹ್ನ ಕಾಲ ಆದರೂ ಪರವಾಗಿಲ್ಲ 4ರಿಂದ 6:20, 4ರಿಂದ 6 ಗಂಟೆ 20 ನಿಮಿಷ ಬಹಳ ಒಂದಷ್ಟು ಎಚ್ಚರಿಕೆಯ ಕಾಲವಾಗಿದ್ದು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನೀವಿದ್ದರೆ ಮತ್ತಷ್ಟು ಅದ್ಭುತಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ, ಹಾಗೆ ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು. ನಿಂದಕರು, ನಿಷ್ಠೂರ ಮಾಡ್ತಕ್ಕಂಥವರು ಸಾಕಷ್ಟು ಜನ ಆಗ್ತಾರೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ಏನಾದರೂ ಕೊಟ್ಟು ತೆಗೆದುಕೊಂಡ್ರೆ, ಲೇವಾದೇವಿಗಳನ್ನು ಮಾಡುವಾಗ, ವ್ಯಾಪಾರ ವ್ಯವಹಾರಗಳು ಮಾಡುವಾಗ ಅಲ್ಲಿ ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥ ಕ್ಷಣಗಳು ಸಾಕಷ್ಟು ಆಗುತ್ತೆ. ಆದರೆ ಇದೇ ಸಮಯದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮಾಡೋ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು. ಹೀಗೆ ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗುರುವಿನ ಪಾದಗಳಿಗೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮತ್ತಷ್ಟು ಆಕರ್ಷಣೆ ಇರುತ್ತೆ, ನೆಮ್ಮದಿ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. 51 ದಿವಸ ಒಂದು ಶಿವ ಸಾನ್ನಿಧ್ಯಕ್ಕೆ ಬಂದು ಶಿವನಿಗೆ ಒಂದಿಷ್ಟು ಬಿಲ್ವಾರ್ಚನೆನೋ, ಭಸ್ಮಾರ್ಚನೆನೋ ಅಥವಾ ತುಂಬೆ ಹೂವಿನಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಸರ್, ನಾನು ಹೈದರಾಬಾದಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ಬಹಳ ಸಂತೋಷ ಅಮ್ಮ. ತಮ್ಮ ಹೆಸರು? ನಮ್ಮ ಮಗನ ಬಗ್ಗೆ ಕೇಳ್ತೀನಿ ಸರ್. ಆಯ್ತು, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ತಾಯಿ. ಹಲೋ, ನಮಸ್ತೆ ಅಮ್ಮ, ಮಾತಾಡಿ ತಾಯಿ. ಗುರುಗಳೇ, ನಿಮ್ಮ ಪಾದಕ್ಕೆ ನಾನು ಕೋಟಿ ಕೋಟಿ ವಂದನೆಗಳು ಗುರುಗಳೇ. ಹೇಳಮ್ಮ. 10 ವರ್ಷದಿಂದ ನಾನು ನಿಮ್ಮ ಕರೆನ ನೋಡ್ತಾ ಇದ್ದೀನಿ ಗುರುಗಳೇ. ವರ್ಷದಿಂದ ಕರೆಸಿದ್ದಿಲ್ಲ ಗುರುಗಳೇ, ಇವತ್ತೇ ಸಿಗ್ತಾ ಇದೆ. ಒಳ್ಳೇದಾಗ್ಲಿ ಗುರುಗಳೇ. ನಾನು ನನ್ನ ಮಗ ಗುರುಗಳೇ ಇದೇನು ಒಬ್ಬ ಮಗ ಗುರುಗಳೇ, ಒಬ್ಬ ಮಗ ಹೋಗ್ಬಿಟ್ಟ ಗುರುಗಳೇ. ಇವನು ಆನ್ಲೈನ್ ಆಟ ಆಡಿ ಆಡಿ ಗುರುಗಳೇ ನಮ್ಮ ಇರೋ ಆಸ್ತಿ ಎಲ್ಲ ಹಾಳು ಮಾಡ್ಬಿಟ್ಟ ಗುರುಗಳೇ. ನಾನು ಅನುಭವಿಸ್ತೇನೆ ಗುರುಗಳೇ. ಅಯ್ಯೋ, ಮೊನ್ನೆ ಅಷ್ಟೇ ಇದ್ರ ಬಗ್ಗೆ ಮಾತಾಡಿದ್ವಮ್ಮ. ನಮ್ಮ ಗಂಡ ನನ್ನ ಯಜಮಾನ ಗುರುಗಳೇ, ನಮ್ಮ ರಿಲೇಷನ್ ಎಲ್ಲ ಮದುವೆ ಮಾಡ್ಕೊಂಡಿದ್ದಾರೆ ಗುರುಗಳೇ. ಮಾಡ್ಕೊಂಡು ನೋಡ್ಕೊತಾ ಇದ್ದಾರೆ ಗುರುಗಳೇ ಚೆನ್ನಾಗಿ. ಇವನು ಎಲ್ಲ ಹಾಳು ಮಾಡ್ಬಿಟ್ಟ ಗುರುಗಳೇ. ಸೊಸೆನು ಮನೆಗೆ ಬರ್ಲಿಲ್ಲ ಗುರುಗಳೇ. ಮದುವೆನೂ ಮಾಡಿದೀವಿ, ಇವೇನು ಅಪ್ಪ ಮಗ ಗುರುಗಳೇ. ಅವಳು ಎಲ್ಲ ಮಾಡ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿಲ್ಲ ಗುರುಗಳೇ. ಒಂದಿನೂ ಬರ್ಲಿಲ್ಲ ಗುರುಗಳೇ. ಅವಳು ಮನೆ ಆಸ್ತಿ ಎಲ್ಲ ಮಾಡ್ಬಿಟ್ಟ ಗುರುಗಳೇ. ಮೈಸೂರಲ್ಲಿ ಇತ್ತು ಮನೆ ಗುರುಗಳೇ, ಮನೆ ಆಸ್ತಿ ಎಲ್ಲ ಇತ್ತು ಇಲ್ಲ. ಇವತ್ತು ಯಾವ್ದೋ ಒಂದು ಕೆಲಸ ಇಂಜಿನಿಯರ್ ಓದ್ತಿದ್ವಿ ಗುರುಗಳೇ. ಯಾವ್ದೋ ಒಂದು ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಮಂಡ್ಯದಲ್ಲಿ ಇದ್ದಾನೆ ಗುರುಗಳೇ ಅವನು. ನೋಡಿ ಅಲ್ಲಮ್ಮ, ಮೈಸೂರಲ್ಲಿ ಅಂಥ ಜಾಗದಲ್ಲಿ ಒಂದು ಮನೆ ಇದೆ ಅಂದರೆ ಅದನ್ನು ಉಳಿಸ್ಕೊಂಡು ಅದನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಲ್ವ. ಅಂತಹ ಮೈಸೂರು ಅಂತ ಸಂಸ್ಥಾನದಲ್ಲಿ ಒಂದು ಮನೆ ಇದೆ ಅಂದರೆ ಒಂದು ಸಂತೋಷ ಪಡಬೇಕಾದಂಥ ವಿಚಾರ. ಅಂಥದ್ರಲ್ಲಿ ಆನ್ಲೈನ್ ಎಂಬತಕ್ಕಂಥ ಒಂದು ಮಾರಕ ರೋಗಮ್ಮ ಅದು. ಆನ್ಲೈನು ಬರೀ ನಿಮ್ಮ ಮಗ ಮಾತ್ರ ಅಲ್ಲಮ್ಮ, ಈ ತುಂಬ ಜನ ಮಕ್ಕಳು ಇದೇ ಥರ ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಆನ್ಲೈನ್ ಅಂತಕ್ಕಂಥದ್ದು, ಬೆಟ್ಟಿಂಗ್ ಕಟ್ತಕ್ಕಂಥದ್ದು ಮತ್ತು ಈ ಮೊಬೈಲಲ್ಲಿ ಒಂದಷ್ಟು ದುಡ್ಡು ಕಟ್ಟಿ ಆಟ ಆಡ್ತಕ್ಕಂಥದ್ದು, ಇದೆಲ್ಲ ವಿಷ. ಇದು ಪ್ರಾರಂಭದಲ್ಲಿ 4 ದಿವಸ ಒಳ್ಳೆ ದುಡ್ಡು ಬಂದ್ಬಿಡುತ್ತೆ. ಒಂದು 10,000ವರೆಗೂ ಕೈಗೆ ದುಡ್ಡು ಬರುತ್ತೆ. ಅದಾದಮೇಲೆ 10 ಲಕ್ಷ 10 ಕೋಟಿ ಹೋದ್ರೂ ಸಹಿತ ಗೊತ್ತಾಗ್ದಂಗೆ ಆಗಿಬಿಡುತ್ತೆ. ಕೊನೆಗೆ ಬರ್ಬಾತ್ ಮಾಡಿ ಬೀದಿಗೆ ತಂದು ಹಾಕ್ಬಿಡುತ್ತೆ. ನೋಡಿ, ಇವತ್ತು ಅವ್ನ ಸಂಸಾರನೂ ಚೆನ್ನಾಗಿಲ್ಲ. ಜನ್ಮ ಕೊಟ್ಟ ತಪ್ಪಿಗೆ ನೀವು ಕಣ್ಣೀರು ಹಾಕ್ತಿದ್ದೀರಿ. ಅವ್ರ ಜೀವನ ಹೋಲಿ ಸರಿ ಹೋಗುತ್ತಾ? ಸರಿ ಹೋಗೋದಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡೋ ಆಸ್ತಿ ಹೋಯ್ತು, ಎಲ್ಲ ಆಸ್ತಿ ಕಳ್ಕೊಂಡು ಇವತ್ತು ಬೀದಿಗೆ ಬರೋ ಥರ ಆಗೋಯ್ತು. ಇರಲಿಮ್ಮ, ಚಿಂತೆ ಮಾಡಬೇಡಿ. ಮಗನ ಕಣ್ಣೀರಕ್ಕೆ ಫೋಟೋ ಏನಾದ್ರು ಇದ್ದರೆ ಕಳಿಸ್ಕೊಡಿ ತಾಯಿ, ನಾನು ನೋಡ್ತೀನಿ. ಅವ್ರಿಗೆ ಅಟ್ಲೀಸ್ಟ್ ಮುಂದಾದರೂ ಅವ್ನ ಬದುಕಲ್ಲಿ ಏನು ಬದಲಾಗುತ್ತೆ, ಅವನ ಗ್ರಹಗತಿಗಳು ಯಾಕೆ ಹಿಂಗಾಯಿತು ಅನ್ನೋದು ಒಂದು ಚಿಂತನೆ ಮಾಡೋಣ. ಅವ್ರ ನಕ್ಷತ್ರ ಯಾವುದಮ್ಮ ಮಗಂದು? ಅಮ್ಮ, ಮಗನ ನಕ್ಷತ್ರ ಯಾವುದಮ್ಮ?
ಭರಣಿ ನಕ್ಷತ್ರ ಮೇಷರಾಶಿ ಗುರುಗಳೇ. ಹಾಂ ಹಾಂ, ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಪರವಾಗಿಲ್ಲಮ್ಮ, ಸ್ವಲ್ಪ ಅಭಿವೃದ್ಧಿ ಆಗೋ ಕಾಲನೇ. ಈಗ ಆತ ಏನು ಕಳ್ಕೊಂಡಿದ್ದಾನಲ್ಲ, ಕಳ್ಕೊಂಡಿರ್ತಕ್ಕಂಥದ್ದನ್ನು ಮರೆತು ಮುಂದೆ ಹಾಕಬೇಕಾಗಿರೋ ಹೆಜ್ಜೆಯನ್ನು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಖಂಡಿತ ಬದಲಾವಣೆ ತಂದುಕೊಳ್ತಾನೆ. ಜೊತೆಗೆ ಒಳ್ಳೆ ಫಲಾಫಲಗಳಿದೆ, ಗುರುವಿನ ಅನುಗ್ರಹ ಇದೆ, ಒಳ್ಳೆ ಯೋಗ ಫಲ ಇದೆ. ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾನೆ. ಆಗಿದ್ದಾಗೋಯ್ತು, ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ನಿಂದನೆ ಮಾಡೋದು ಬೇಡ. ಏನೋ ಗೊತ್ತಿಲ್ಲದಿರ ಒಂದಷ್ಟು ಪ್ರಾರಬ್ಧ ಕರ್ಮ ತಲೆ ಮೇಲೆ ಕೂತ್ಕೋತು ಕಳ್ಕೊಂಬಿಟ್ಟಿದ್ದಾನೆ. ಆದರೆ ಇನ್ನು ಮುಂದಕ್ಕೆ ನಾವು ಜನ್ಮ ಕೊಟ್ಟ ಮೇಲೆ ನಾವು ಅದನ್ನು ಸುಧಾರಣೆ ಮಾಡಬೇಕಲ್ವಮ್ಮ. ನೀವು ಧೈರ್ಯ ತಂದುಕೊಂಡು ಮಗನಿಗೆ ಒಂದು ಸ್ವಲ್ಪ ಧೈರ್ಯ ಕೊಡಿ, ಅವನು ಸರಿಯಾದ ರೀತಿ ಬದುಕ್ತಾನೆ. ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಹುಳಿಪೆಟ್ಟು ಬಿದ್ದ ಅಂದಮೇಲೆ ಅವನು ಬುದ್ಧಿವಂತನಾಗೋದು. ಆಗಿದ್ದಾಗೋಗ್ಬಿಟ್ಟಿದೆ, ನೀನು ಮುಂದಕ್ಕೆ ಅವನು ಬದಲಾಗ್ತಾನೆ. ಅವನ ಕಣ್ಣರೇಖೆ ಫೋಟೋ ಒಂದು ಕಳಿಸ್ಕೊಡಿ, ನಾನು ನೋಡಿ ಹಿಂದೆಲೇ ಅದನ್ನು ಏನು ಮಾಡ್ಬೋದು, ಆತನ ಬದುಕು ಚೆನ್ನಾಗಾಗಬೇಕಾದ್ರೆ ಯಾವ ತಂತ್ರಸಾರ ಉಪಯೋಗಿಸ್ಬೇಕು ಅಂತ ನಾನೊಂದಷ್ಟು ವಿಚಾರ ಹೇಳ್ತೀನಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಮತ್ತು ಸಾಕಷ್ಟು ಕರೆಗಳು ಇದೆಲ್ಲದಕ್ಕೂ ನಾವು ಉತ್ತರ ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೂ ಕೂಡ ತಿಳಿಸ್ತಾ ಇದೆ. ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದರಲ್ಲೂ ನಮ್ಮ ಮಹರ್ಷಿ ಧರ್ಮಯಾತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಅರಿವಿನ ದರ್ಪಣ ಎಂಬತಕ್ಕಂಥ ಒಂದು ಕಾರ್ಯಕ್ರಮ, ಆ ಒಂದು ಶಿಷ್ಯರಿಕೆ ಅಡಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರ್ತಾನೆ ಇದ್ದೇವೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಂತಲೇ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 15ನೇ ತಾರೀಕು 15/2/2025 ಗುರುಜಿರವರು ಸಂಜೆ 4 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮತ್ತು PU ಕಾಲೇಜ್, ಕುವೆಂಪು ನಗರ, ಮಂಚೇನಹಳ್ಳಿ ರೋಡ್, ಅತ್ತಿಬೆಲೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ 10ನೇ ವಾರ್ಷಿಕೋತ್ಸವದ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು ತಾವು ಕೂಡ ಆಗಮಿಸಿ ಗುರುಜಿರವರ ಆಶೀರ್ವಚನವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಜಿರವರು ನಮ್ಗೇನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಈಗ ನಮ್ಗೇನು ತಿಳಿಸ್ಕೊಡ್ತೀರಾ? ವಿಚಾರ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲೂ ತ್ರಿವೇಣಿ ಸಂಗಮದ ವಿಶೇಷವಾಗಿರ್ತಕ್ಕಂಥ ಸ್ನಾನೋಪಚಾರ ನಡೀತಾ ಇದೆ. ಮಹಾಕುಂಭಮೇಳದ ಉತ್ಸವ ನಡೆದಿದೆ. ಶಿವರಾತ್ರಿಗೆ ಎಲ್ಲವೂ ಸಹಿತ ಸಂಪನ್ನ ಆಗುತ್ತೆ. ಶಿವರಾತ್ರಿ ತನಕ ನಡೆಯುವಂತಹ ಕುಂಭಮೇಳದ ಉತ್ಸವ. ಆದರೆ ಕರ್ನಾಟಕ ರಾಜ್ಯದಲ್ಲಿ 3 ದಿನಗಳ ಉತ್ಸವ. ಇವತ್ತಿಗೆ ಬಹುಶಃ ಅದು ಸಮಾಪ್ತಿ ಆಗ್ಬೋದೇನೋ. ಆದರೂ ಸಾಕಷ್ಟು ಜನ ಭಕ್ತರು ಆ ಸಂಗಮ ಕ್ಷೇತ್ರದಲ್ಲಿ ಸ್ನಾನಕ್ಕೆ ಹೊರಡೋದು ಖಂಡಿತ ತಪ್ಪಲ್ಲ. ಹಾಗೆ ಕುಂಭಮೇಳದ ಉತ್ಸವ ಪ್ರಯಾಗರಾಜ್ಗೆ ನಮ್ಮ ಪಯಣ ಹೊರಟಾಗ ನಾವು ಪಟ್ಟ ಶ್ರಮ ಇತ್ತಲ್ಲ, ಅಬ್ಬಬ್ಬಾ. ಒಂದು ಕಡೆ ಹೇಳಬೇಕಂದ್ರೆ ಕಣ್ಣು ನೀರು ಹಾಕ್ಸೋ ಕೆಲಸ, ಮತ್ತೊಂದು ಕಡೆ ಒಂದು ಸಾಧನೆಯ ಕೆಲಸ. ಅದಕ್ಕಿಂತ ಮೀರಿರ್ತಕ್ಕಂಥದ್ದು ಆ ಅಷ್ಟು ಬಟ್ಟೆ ಲಗೇಜುಗಳು ಹಾಕ್ಕೊಂಡು ನಡೆದದ್ದಿದೆಯಲ್ಲ, ಅಬ್ಬಬ್ಬ. ಒಂದು ಕಡೆ ಅಂತೂ ಈ ಕಡೆಯಿಂದ ಹೋಗಲಿಕ್ಕೂ ಪೊಲೀಸ್ ಸಿಬ್ಬಂದಿ ಬಿಡೋದಿಲ್ಲ, ಆ ಕಡೆಯಿಂದ ಬರಲಿಕ್ಕೂ ಬಿಡೋದಿಲ್ಲ. ಬೇರೆ ಮಾರ್ಗದಲ್ಲಿ ನಡೆದು ಸುಮಾರು ಇನ್ನೂ 4 ಕಿಲೋಮೀಟರ್ ಮುಂದೆ ಹೋಗುತ್ತೆ. 4 ಕಿಲೋಮೀಟರ್ ತಪ್ಪಿಸ್ಕೊಳ್ಬೇಕಾದ್ರೆ ಒಂದು ದೊಡ್ಡದಾದಂಥ ಕಾಂಪೌಂಡ್ ಹತ್ತಿಳಿಬೇಕಾಗಿತ್ತು. ಆ ಕಾಂಪೌಂಡ್ ಹತ್ತಿಳಿದಂಥ ಆ ಪ್ರಕ್ರಿಯೆ ಇತ್ತಲ್ಲ, ಅದನ್ನು ತಾವು ನಾಳೆ ಬರ್ತಕ್ಕಂಥ ಶನಿವಾರದ ಕಾರ್ಯಕ್ರಮದಲ್ಲಿ ನೋಡಿ. ಯಾಕೆಂದರೆ ಆಡುವವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಅಲ್ಲಿ ಶ್ರಮ ಎಷ್ಟಿತ್ತು ಅಂತ. ಹೆಂಗಸರು, ಮಕ್ಕಳು ಎಲ್ಲರೂ ಸಹಿತ ಒಂದು ದೊಡ್ಡದಾದಂಥ ಕಾಂಪೌಂಡ್ ಹತ್ತಿಳಿದಿದ್ದೀವಿ ನಾವು. ಆ ಕಾಂಪೌಂಡ್ ಹತ್ತಿಳಿಬೇಕಾದ್ರೆ ಕಣ್ಣ ನೀರು ಬಂದಂಗೆ ಆಯಿತು. ಇಲ್ಲ ಅಂದರೆ ಇನ್ನು 4 ಕಿಲೋಮೀಟ್ರ್ ನಡೆದು ನಡಿಬೇಕು. ಆ 4 ಕಿಲೋಮೀಟ್ರ್ ಅಂದರೆ ಮೊದಲೇ 16ಕ್ಕೆ 4 ಸೇರಿ ಎಷ್ಟಾಗುತ್ತೆ? 20 ಆಗುತ್ತೆ. ಅಲ್ಲಿಂದ ತಿರುಗಿ 8 ಕಿಲೋಮೀಟ್ರ್ ಆಗುತ್ತೆ. ಇಷ್ಟು ಪ್ರಯಾಸ ಆಗ್ತಾಯಿತ್ತು. ಆದರೂ ಆ ಜನಸಾಗರದ ಮಧ್ಯದಲ್ಲಿ ಅದ್ಭುತವಾದಂಥ ತ್ರಿವೇಣಿ ಸಂಗಮ ಸ್ನಾನ ನಮಗೆ ಆನಂದ ತಂದಿದೆ. ಜೊತೆಗೆ ಅಲ್ಲೂ ಸಹಿತ ಒಂದು ಮಹಾಸಂಕಲ್ಪವನ್ನು ಮಾಡಿದ್ದೀವಿ. ಕಾರ್ಯಕ್ರಮವನ್ನು ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಆ ವೀಕ್ಷಣೆ ಮಾಡುವಂಥ ವೀಕ್ಷಕ ಪ್ರಭುಗಳೆಲ್ಲರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥ ಒಂದು ಮಹಾಸಂಕಲ್ಪ ಇದೆ. ಆ ಸಂಕಲ್ಪವನ್ನು ತಾವು ಕೇಳಿಸ್ಕೋಬೇಕು. ಹಾಗಾಗಿ ಯಾವುದನ್ನಾದರೂ ಸಹಿತ ಒಂದು ಶ್ರಮ, ಒಂದು ಕ್ರಮ. ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮದಲ್ಲಿ ಬರೀ ಇಲ್ಲಿ ಕೂತು ಜ್ಯೋತಿಷ್ಯ ಹೇಳೋದು ಮಾತ್ರ ಅಲ್ಲ, ಜ್ಯೋತಿಷ್ಯ ಒಂದು ಪಾರ್ಟ್ ಅಷ್ಟೇ. ನೋಡಿ, ಇಷ್ಟಕ್ಕೆ ಮೊದಲು ಆ ತಾಯಿ ತನ್ನ ಕಷ್ಟವನ್ನು ತೋಡ್ಕೊಂಡು ಈ ಆನ್ಲೈನ್ ಬೆಟ್ಟಿಂಗ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ಮಾರಕ ಆಗೋಗ್ತಾ ಇದೆ. ಪ್ರತಿಯೊಬ್ಬ ಯುವಕರು ಸಹಿತ ಮೊಬೈಲ್ ಕೈಲಿ ಇಟ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಕ್ಕಂಥದ್ದು, ಮೊಬೈಲಲ್ಲೇ ಅದೇನು ಆನ್ಲೈನು ದುಡ್ಡು ಕಟ್ಟುವಂಥದ್ದು, ಅದು ಕರೆಕ್ಟ್ ಆನ್ಲೈನ್ ದುಡ್ಡು ಅದು. ಹೌದು. ಈ ಪ್ರಕಾರ ಮಾಡಿಕೊಂಡು ಇದು ಪ್ರಾರಂಭಿಕದಲ್ಲಿ ನೋಡಿ, ಯಾರ ಕೈನಲ್ಲಿ ಮನೆ ಮಕ್ಕಳು, ಗಂಡು ಮಕ್ಕಳು ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣುಮಕ್ಕಳು ಮಾಡಿದ್ದಾರೆ ಈ ಕೆಲಸನ. ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳು ಗಂಡನಿಗೆ ಗೊತ್ತಿಲ್ದಿರ, ಅಪ್ಪ ಅಮ್ಮನಿಗೆ ಗೊತ್ತಿಲ್ದಿರ ತನಗೆ ಮಾಡಿಕೊಟ್ಟಿರ್ತಕ್ಕಂಥ ಒಂದಷ್ಟು ತನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು, ತನ್ನ ಕಿವಿಯಲ್ಲಿರ್ತಕ್ಕಂಥದ್ದು, ಕುತ್ತಿಗೆಯಲ್ಲಿರ್ತಕ್ಕಂಥ ಸರವನ್ನು ಹಾಳು ಮಾಡಿಕೊಂಡು ದುಡ್ಡು ಕಟ್ಟಿದ್ದಾರೆ ಆನ್ಲೈನ್ಗೆ. ಅದಾದಮೇಲೆ ಇನ್ನು ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ. ನನ್ನ ಮಗಳು ಇಂಥ ಕೆಲಸ ಮಾಡಿದ್ಲು ಅಂತ ಹೇಳ್ಕೊಳಕ್ಕಾಗಲ್ಲ, ನನ್ನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೆ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿವರೆಗೂ ತಡಿಲಿಕ್ಕೆ ಆಗುವಷ್ಟು ಮಿತಿ ಮೀರಿಬಿಟ್ರೆ
ಏನೋ ಅಂಗೈಯಾಗಲ್ಲ ತಾತನ ಆಸ್ತಿನೋ ಅಪ್ಪರ ಆಸ್ತಿನೋ ಕಷ್ಟಪಟ್ಟು ಒಂದು ಮುರುಕ ಸರ್ಗ ಸಂಪಾದನೆ ಮಾಡಿ ಒಂದು ಮನೆ ಮಠ ಅಂತ ಮಾಡಿಟ್ಟಿರೋದನ್ನು ತೊಗೊಂಡೋಗಿ ಇನ್ನೊಬ್ಬರು ಎದೆ ಮೇಲೆ ಇಟ್ಬಿಟ್ರೆ ಹೇಗಪ್ಪ ಬದುಕೋದು? ಶಕ್ತಿ ಇದ್ದರೆ 4 ಕಾಸು ಸಂಪಾದನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ತಕ್ಕಂಥ ಅಂಗೈಯಾಗಲ್ಲ ಜಾಗನ ಮಾರೋದು, ಕೂಡಿಟ್ಟು ಹಣ ಮಾರೋದು, ಕೊನೆಗೆ ಇವ್ರಿಗೆ ಏನಾಗುತ್ತೆ, ಈ ಗೇಮಲ್ಲಿ ದುಡ್ಡು ಆಡಿ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಬರುತ್ತೆ ಅಂತ, ಅಥವಾ ಇನ್ನೊಬ್ರ ಹತ್ರ ಸಾಲ ತಂದುಬಿಟ್ಟಿರ್ತಾರೆ. ಮನೇಲಿ ಯಾವಾಗ ದುಡ್ಡು ಸಿಗಲ್ಲ, ಬೇರೆಯವ್ರ ಹತ್ರ ಸಾಲ. ಅವ್ರು ಯಾವಾಗ ಕುತ್ತಿಗೆ ಹಗ್ಗ ಹಾಕ್ತೀನಿ ಅಂತ ಬರ್ತಾರೋ, ಯಾವಾಗ ಮನೆ ಮುಂದೆ ನಿಂತ್ಕೊಂಡು ರೋಪ್ ಹಾಕ್ತಾರೋ, ಆಗ ಮನೆಗಿರೋ ವಸ್ತುಗಳು ಗೊತ್ತಿಲ್ಲದಂಗೆ ಒಂದೊಂದೇ ಬ್ಯಾಗಲ್ಲಿ ತುಂಬ್ಕೊಂಡು ತೊಗೊಂಡು ಮಾರ್ಬಿಡೋದು. ನೀವು ನಂಬಲ್ಲ, ಮನೇಲಿರ್ತಕ್ಕಂಥ ಹಿತ್ತಾಳೆ ಡ್ರಮ್ ಆಗಲಿ, ಹಿತ್ತಾಳೆ ಪಾತ್ರೆಗಳಾಗಲಿ, ತಾಮ್ರದ ಪಾತ್ರೆ ಆಗಿರಲಿ, ಬೆಲೆ ಬಾಳುವ ವಸ್ತು ಆಗಿರಲಿ, ಏನೋ ಅಪ್ಪ ಅಮ್ಮನೋ ಅವರ ಕಷ್ಟ ಸುಖ ಅಂತ ಇಟ್ಕೊಂಡಿರ್ತಕ್ಕಂಥ ಕೆಲವು ವಸ್ತುಗಳನ್ನು ತೊಗೊಂಡು ಸಲೀಸಾಗಿ ಮಾರಿಬಿಡ್ತಾರೆ. ಅದು ಮಾರೋದಿಷ್ಟಕ್ಕೆ ನೋಡಿ, ತೊಗೊಳ್ಳೋ ಪುಣ್ಯಾತ್ಮರು ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ತಾನೇನಾದ್ರು ವಸ್ತುನ ಮಾರಬೇಕು ಅಂದರೆ ಅದರ ಮೌಲ್ಯ 100 ರೂಪಾಯಿ ಇದ್ದರೆ ಅವ್ನು ಕೇಳೋದು 20 ರೂಪಾಯಿಗೆ. ಯಾಕೆಂದರೆ ಅದು ಕದ್ದು ಮಾಲ್ ಅಂತ ಹೇಳಿ ಯಾರೂ ತೊಗೊಳ್ಳೋದಿಲ್ಲ. ಅದನ್ನು ತೊಗೊಳ್ಳೋದಕ್ಕೆ ಒಂದು ಕ್ಯಾಟಗಿರಿ, ಅದಕ್ಕೆ ಸಂಬಂಧಪಟ್ಟವರು ಒಂದಷ್ಟು ಜನ ಇರ್ತಾರೆ. ಅವ್ರು ಇಂಥ ಮಾಲ್ ಮಾತ್ರನೇ ತೊಗೊಳ್ತಾರೆ. ಆದರೆ ಅವ್ರು ಕೊಡೋ ಬೆಲೆ ಎಷ್ಟು? 100 ರೂಪಾಯಿ ಇರ್ತಕ್ಕಂಥದ್ದಕ್ಕೆ 20 ರೂಪಾಯಿ ಕೊಡ್ತಾರೆ. 20 ರೂಪಾಯಿ ತಂದು ಅವನು ಬಡ್ಡಿನೂ ಕಟ್ಟೋಕ್ಕಾಗಲ್ಲ, ಅವನು ಸಾಲ ತೀರೋದಿಲ್ಲ, ವಸ್ತು ಮನೇಲಿ ಕಳೆದೋಯ್ತು. ಆ ವಸ್ತುನ ಕಷ್ಟಪಟ್ಟು ತಂದಿರ್ತಕ್ಕಂಥ ತಂದೆ ತಾಯಿ ಅವ್ರ ನೋವು ಹಾಗೇ ಉಳ್ಕೋತು. ಇಂಥ ತಪ್ಪನ್ನು ಯಾರೂ ಮಾಡಬೇಡಿ. ಒಳ್ಳೆಯದಾಗಲಿ.